Welcome to Learn Commerce PU online classes. Don't forget to like our video and subscribe our YouTube channel for all the updates. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUCಯ ಇಂದಿನ ಆನ್ಲೈನ್ ತರಗತಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಈ ಪಠ್ಯಪುಸ್ತಕದ ನಾಟಕ ಭಾಗವನ್ನು ಆರಂಭಿಸಿದ್ದೇವೆ. ನಾಟಕದ ಆರಂಭಿಕ ಭಾಗ ಬೋಳೆಶಂಕರ ಏನು ನಾಟಕ ಇದೆ ಅದರ ನಾಟಕದ ಪರಿಚಯ, ನಾಟಕಕಾರರ ಪರಿಚಯ, ಪಾತ್ರವರ್ಗ ಎಲ್ಲ ಮಾಡಿಕೊಂಡು ಆರಂಭದ ಒಂದಷ್ಟು ವಿಚಾರವನ್ನು ತಿಳ್ಕೊಂಡಿದ್ದೇವೆ. ಇವತ್ತಿನ ಈ ತರಗತಿಯಲ್ಲಿ ಅದರ ಮುಂದಿನ ಭಾಗವನ್ನು ನೋಡುವ. ಈಗ ಕೋಡಂಗಿ ಕತೆ ಹೇಳೋದಕ್ಕೋಸ್ಕರ ಹೇಳಿದ್ದಾನೆ ಭಾಗವತರ ಹತ್ರ. ಭಾಗವತರು ಕತೆ ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಕೋಡಂಗಿಯ ವಿನಂತಿಯಂತೆ ಅವನ ಯಜಮಾನ ಮತ್ತು ಗೆಳೆಯ ಆಗಿರುವಂತಹ ಬೋಳೆಶಂಕರನ ಕಥೆಯನ್ನು ಹೇಳಲಿಕ್ಕೆ ಹೊರಟಿರುವಂಥದ್ದು. ಆ ಬೋಳೆಶಂಕರನ ಊರು ಶಿವಪುರ ಅಥವಾ ಶಿವಾಪುರ. ಈ ಶಿವಪುರದ ಬಗ್ಗೆ ಒಂದು ಹಾಡನ್ನು ಕೋಡಂಗಿ ಹೇಳುತ್ತಾನೆ. ಆ ಮೂಲಕ ಆ ಶಿವಪುರ ಎಷ್ಟು ಸುಂದರವಾದಂಥ ಊರು ಅನ್ನುವಂಥದ್ದನ್ನು ಹೇಳಿದ್ದಾನೆ. ಈಗ ಆ ಶಿವಪುರದಲ್ಲಿರುವಂಥ ವ್ಯಕ್ತಿಗಳ ಪರಿಚಯ ಅದನ್ನು ಭಾಗವತರು ಈ ಭಾಗದಲ್ಲಿ ಮಾಡ್ತಾರೆ. ಇವತ್ತು ಅದನ್ನು ತಿಳ್ಕೊಳ್ಳುವ. ಭಾಗವತ. ಆ ಶಿವಪುರದಲ್ಲಿ ಮಾನವರು ವಾಸವಾಗಿದ್ದರು. ಆ ಮಾನವರಲ್ಲಿ 3 ಜನ ಅಣ್ಣ ತಮ್ಮಂದಿರು. ದೊಡ್ಡವನು ಬಂದು ಸರದಾರ ಸೋಮಣ್ಣ, ಆಳೋದಕ್ಕೆ ಹುಟ್ಟಿದವನು ಕುರಿಕೋಳಿ ಕೊಂದವನು. ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯರನ್ನೂ ಕೊಲ್ಲಬಲ್ಲವನು. ಎರಡನೆಯವನು ಬಂದು ಸಾಹುಕಾರ ಕಾಮಣ್ಣ, ಹೊಟ್ಟೆ ಮಜಬೂತಣ್ಣ, ಅದಕ್ಕೆ ಅವನ ಉರ್ಫ್ ನಾಮೆ ಡಬ್ಬಣ್ಣ. ಎಣಿಸೋದರಲ್ಲಿ ಜಾಣ, ಹಸು ಎಣಿಸುತ್ತಾನೆ, ಹಣ ಎಣಿಸುತ್ತಾನೆ. ಯಾರ್ಯಾರ ಜಮೀನು ಎಷ್ಟೆಕರೆ ಐತಣ್ಣ ಅಂದರೆ ತಕ್ಷಣ ಅಂಕಿಯೊಳಗೆ ಹೇಳುವಾತ. ಇನ್ನು 3ನೇಯವನು ಬೆಪ್ತಕ್ಕಡಿ ಬೋಳೆಶಂಕರ. ಅವನಿಗೆ ಅವನಾಯಿತು, ಭೂಮಿ ಸೀಮೆ ಆಯಿತು, ಮಳೆ ಬೆಳೆ ಆಯಿತು. ಒಂದು ನೊಣ ನೋಯಿಸಿದವನಲ್ಲ. ಮಳೆ ಬರೋದನ್ನು 1 ವಾರಕ್ಕೆ ಮುಂಚೆನೇ ಹೇಳಬಲ್ಲ. ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ. ಹಕ್ಕಿ ಹಾಡಿನ ಅರ್ಥ ಹೇಳಬಲ್ಲ. ಹೂವಿಗೆ ಬೀಳುವ ಕನಸು ಹೇಳಬಲ್ಲ. ಇನ್ನೇನಪ್ಪ ಅಂದರೆ ಕೈ ಬೆರಳಿಲ್ಲದೆ ಎಣಿಸೋದಿಕ್ಕೆ ಬರೋದಿಲ್ಲ. ಬಹಳ ಮುಖ್ಯವಾದಂಥ ಭಾಗ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಇಲ್ಲಿ ಆ ವ್ಯಕ್ತಿಗಳ ಪರಿಚಯ ಕೊಟ್ಟಿದ್ದಾರೆ ನೋಡಿ. ಈ ಪ್ರಶ್ನೆ ಬಹಳ ಸಲ ಕೇಳುವಂಥದ್ದು, ಅವರ ಪರಿಚಯವನ್ನು ಭಾಗವತರು ಹೇಗೆ ಮಾಡಿದ್ದಾರಂತ. 3 ಜನ ಅಣ್ಣ ತಮ್ಮಂದಿರ ಪರಿಚಯ ಹೇಗಿತ್ತು ಅಂತ. ಆ ಶಿವಾಪುರ ಅಲ್ಲಿ ಮಾನವರು ವಾಸವಾಗಿದ್ದರು, ಅಂದರೆ ಮನುಷ್ಯರಿದ್ದರು. ಆ ಮಾನವರಲ್ಲಿ 3 ಜನ ಅಣ್ಣ ತಮ್ಮಂದಿರು, ತುಂಬ ಜನ ಇದ್ದರು. ಅದ್ರಲ್ಲಿ ನಮಗೆ ಬೇಕಾದ ಈಗ 3 ಜನ ಈ ಕಥೆಯಲ್ಲಿ ಬರುವಂಥವರು. ಆ ಊರಿನಲ್ಲಿ ತುಂಬ ಜನ ಇದ್ದರು. ಅದರಲ್ಲಿ ಹಿರಿಯವನು, ಆ ಅಣ್ಣ ತಮ್ಮಂದಿರಲ್ಲಿ ದೊಡ್ಡವನು, ಅವನ ಹೆಸರು ಸರದಾರ ಸೋಮಣ್ಣ ಅಂತ. ಸರದಾರ ಅಂತ ಆ ಮಾತಿನಲ್ಲೇ ಪದದಲ್ಲೇ ಇದೆ ನೋಡಿ. ಸರದಾರ ಅಂತ ಹೇಳಿದ್ರೆ ಯಾರು? ನಾಯಕ, ಮುಖ್ಯಸ್ಥ, ಅಧಿಕಾರ ವಹಿಸಿಕೊಳ್ಳುವವನು, ಅಧಿಕಾರ ಚಲಾಯಿಸುವವನು ಅಂತ. ಒಡೆಯನಾಗಿರುವವನು, ಒಡೆಯ ಅಂತ ಅರ್ಥ. ಅವನು ಸೋಮಣ್ಣ ಅವನ ಹೆಸರು. ಅವನು ಎಂಥವನು? ಅವನು ಹುಟ್ಟಿದ್ದೇ ಆಳೋದಕ್ಕೆ. ಅವನ ಹುಟ್ಟು ಗುಣ ಏನು ಅಂತ ಹೇಳಿದ್ರೆ ಆಳ್ವಿಕೆ ನಡೆಸಬೇಕು. ಅವನಿಗೆ ದುಡಿದು ಗೊತ್ತಿಲ್ಲ, ಕೆಲಸ ಮಾಡಿ ಗೊತ್ತಿಲ್ಲ, ಒಟ್ಟಾರೆ ಆಳ್ವಿಕೆ ನಡೆಸಬೇಕು. ಇನ್ನೊಬ್ಬ ಯಾವತ್ತೂ ಮುಖ್ಯಸ್ಥನಾಗಿರ್ಬೇಕು. ಕೆಲವೊಬ್ಬರಿಗೆ ಆ ರೀತಿಯ ಬುದ್ಧಿ ಇರ್ತದೆ ನೋಡಿ. ಅವರಿಗೆ ಕೆಳಮಟ್ಟಕ್ಕೆ ಇಳಿದೆಲ್ಲ ಬದುಕಿ ಗೊತ್ತಿಲ್ಲ, ಏನೇ ಇದ್ರೂ ದೊಡ್ಡ ಮಟ್ಟದಲ್ಲೇ ಬದುಕಬೇಕು, ನಾನಿರೋದೇ ಹೀಗೆ ಅನ್ನುವಂಥ ರೀತಿಯಲ್ಲಿ. ಇವನು ಕೂಡ ಅಷ್ಟೇ. ಮತ್ತು ಸ್ವಲ್ಪ ಕ್ರೂರಿ ಕೂಡ ಅವನು. ಕುರಿ ಕೋಳಿಗಳನ್ನು ಕೊಲ್ಲುವವನು. ಒಂದು ವೇಳೆ ಅದು ಸಿಗದಿದ್ದರೆ, ಕುರಿ ಕೋಳಿ ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯರನ್ನೂ ಕೊಲ್ಲಬಲ್ಲವನು. ಆ ರೀತಿ ಅಂದರೆ ತನ್ನ ಆಳ್ವಿಕೆಗೋಸ್ಕರ, ತಾನು ಆಡಳಿತ ನಡೆಸಬೇಕನ್ನುವಂಥದ್ದನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಯಾವುದಕ್ಕೂ ಹೇಸದಂತಹ ವ್ಯಕ್ತಿ ಆತ. ಕುರಿ ಕೋಳಿಯನ್ನು ಕೊಲ್ತಾನೆ, ಸಾಧ್ಯ ಆದರೆ ಮನುಷ್ಯರನ್ನೂ ಕೊಲ್ತಾನೆ ಅಂಥವನವನು. ಇನ್ನು 2ನೇಯವನು, ಅವನು ಸಾಹುಕಾರ ಕಾಮಣ್ಣ. ಮೊದಲನೇವನು ಸರದಾರ ಸೋಮಣ್ಣ, ಇವನು ಸಾಹುಕಾರ ಕಾಮಣ್ಣ. ಸಾಹುಕಾರ ಅಂದರೆ ಶ್ರೀಮಂತ ಅನ್ನುವಂಥ ಅರ್ಥ. ವ್ಯಾಪಾರ ವಹಿವಾಟೆಲ್ಲ ಮಾಡಿ ಹಣ ಸಂಪಾದನೆ ಮಾಡಿ ಇಟ್ಕೊಂಡು ಚಿನ್ನ ಬೆಳ್ಳಿ ಅಂತ ಹೇಳ್ಕೊಂಡ್ಬಿಟ್ಟು ಅವನು ಸಾಹುಕಾರ. ಇವನು ಅಂಥವನೇ ಸಾಹುಕಾರ. ಅವನ ಲಕ್ಷಣ ಹೇಗೆ ಅಂದರೆ ಹೊಟ್ಟೆ ಮಜಬೂತಣ್ಣ. ಅವನಿಗೆ ಹೊಟ್ಟೆ ಸ್ವಲ್ಪ ದೊಡ್ಡದು, ವ್ಯಾಪಾರಿ ಅಲ್ವಾ,
ಹಣ ಸಂಪಾದನೆ ಮಾಡಿರ್ತಾನೆ, ಶ್ರೀಮಂತ. ನಮ್ಮಲ್ಲಿ ಕೆಲವು ಶ್ರೀಮಂತ ರೋಗಗಳು ಅಂತಲೇ ಇತ್ತು ಒಂದು ಕಾಲದಲ್ಲಿ. ಇವತ್ತು ಎಲ್ಲರಿಗೂ ಬರ್ತವೆ ಆ ರೋಗಗಳು. ಅದು ಈಗ ಉದಾಹರಣೆಗೆ ಮಧುಮೇಹ ಅಂತ ಕರೀತಾರೆ. ಒಂದು ಕಾಲದಲ್ಲಿ ಅದು ಶ್ರೀಮಂತರ ಕಾಯಿಲೆ. ಇವತ್ತದು ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಬಿಟ್ಟಿದೆ. ಹಾಗೆ ಹೊಟ್ಟೆ ತುಂಬ ಮುಂದೆ ಬಂದರೆ ಅದೊಂದು ಹೇಳುವಂಥದ್ದು ಶ್ರೀಮಂತಿಕೆಯ ಲಕ್ಷಣ ಅಂತ, ಹೊಟ್ಟೆ ದೊಡ್ಡದಾಗಿದ್ದರೆ. ಹಾಗೆ ಇವನಿಗೆ ಅದನ್ನು ಸೂಚಿಸುವಂಥದ್ದು ಅವನು ದೊಡ್ಡ ಹೊಟ್ಟೆಯವನು. ಅವನ ಅದಕ್ಕೆ ಉರ್ಫ್ ನಾಮೆ ಡಬ್ಬಣ್ಣ, ಡಬ್ಬು ಅಂತ ಕರೆಯುವ ಡಬ್ಬಣ್ಣ. ಹೊಟ್ಟೆ ದೊಡ್ಡದಾಗಿ ಉಂಟಲ್ವ, ಅದಕ್ಕೆ ಡಬ್ಬಣ್ಣ ಅಂತ ಕರೆಯುವಂಥದ್ದು. ಎಣಿಸೋದ್ರಲ್ಲಿ ಜಾಣ. ಅವನು ಎಂಥವನು ಅಂತ ಹೇಳಿದ್ರೆ ಎಣಿಸುವುದರಲ್ಲಿ ಜಾಣ. ಯಾಕಂದರೆ ಹಣದ ಆಸೆ ಅಲ್ವಾ. ಈ ತುಂಬ ಹಣ ಸಂಪಾದನೆ ಮಾಡಬೇಕನ್ನೋರು ಯಾರು ಇರ್ತಾರೆ ನೋಡಿ, ಪ್ರತಿ ದಿವಸ ಹಣದ ಲೆಕ್ಕ ಹಾಕ್ತಾ ಇರ್ತಾರೆ. ನನ್ನ ಹತ್ರ ಅಷ್ಟು ಹಣ ಉಂಟು, ಇಷ್ಟು ಹಣ ಉಂಟು, ಇಷ್ಟು ಕಡಿಮೆ ಆಯಿತು, ಅಷ್ಟು ಕಡಿಮೆ. ಪ್ರತಿ ದಿವಸ ದಿನ ಬೆಳಗಾದರೆ ಹಣದ್ದೇ ಲೆಕ್ಕಾಚಾರ. ಇವನು ಅಂತವನೇ, ಎಣಿಸೋದ್ರಲ್ಲಿ ಜಾಣ, ಯಾವಾಗಲೂ ಎಣಿಸ್ತಾನೆ ಇರ್ತಾನೆ. ಇನ್ನು ಹಸು ಎಣಿಸುತ್ತಾನೆ, ಹಣ ಎಣಿಸುತ್ತಾನೆ. ಯಾರ್ಯಾರ ಜಮೀನು ಎಷ್ಟು ಎಕರೆ ಐತಣ್ಣ ಅಂದರೆ ತಕ್ಷಣ ಅಂಕಿಯೊಳಗೆ ಹೇಳುವಾತ ಹಸುಗಳನ್ನು ಎಣಿಸ್ತಾನೆ. ಅಂದರೆ ನಮ್ಮ ಸಮಾಜದಲ್ಲಿ, ಭಾರತೀಯ ಸಮಾಜದಲ್ಲಿ ಒಂದು ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಒಬ್ಬ ಎಷ್ಟು ಶ್ರೀಮಂತ ಅಂತ ತಿಳ್ಕೊಳ್ಳುವಂಥದ್ದು ಅವನ ಅಲ್ಲಿರುವಂಥ ಹಸುಗಳ ಆಧಾರದ ಮೇಲೆ. ನಾವು ಈ ವೇದ ಕಾಲದ ನಾಗರಿಕತೆಗಳನ್ನೆಲ್ಲ ಓದಿರ್ಬೋದು. ಅಲ್ಲಿ ಯಾರ ಬಳಿ ಹೆಚ್ಚು ಹಸುಗಳಿರ್ತಾವೋ ಶ್ರೀಮಂತ ಅಂತ. ಅಂದರೆ ಶ್ರೀಮಂತಿಕೆಯನ್ನು ಲೆಕ್ಕ ಹಾಕುವಂಥದ್ದು ಅವನಲ್ಲಿರುವಂಥ ಹಸುಗಳಿಂದಾಗಿ. ರೈತರು ಅಂತ ಹೇಳಿದ್ರೆ ಸಾಮಾನ್ಯ ಹಳ್ಳಿಯಲ್ಲಿ ಹಾಗೆ, ಬಡವರ ಹತ್ರ ಒಂದೆರಡು ಹಸುಗಳಿದ್ರೆ ಶ್ರೀಮಂತರ ಹತ್ರದ್ದು ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೆ ಇವನಿಗೆ ಹಸುಗಳನ್ನು ಎಣಿಸುವ ಅಭ್ಯಾಸ ಮತ್ತು ಹಣ ಎಣಿಸೋದು. ಇನ್ನು ಯಾರ್ಯಾರ ಜಮೀನು ಎಷ್ಟು ಎಕರೆ ಇದೆ ಅಂತ ಹೇಳಿದ್ರೆ ಅಂಕಿಯೊಳಗೆ ಹೇಳುವತ. ನಾವು ಎಷ್ಟಿದೆ ಅಂತ ಹೇಳಿದ್ರೆ ಕೆಲವೊಂದ್ಸಲ ಏನು ಹೇಳ್ತೇವೆ, ಅವನಿಗೆ ಸುಮಾರಿದೆ ಅಂತ. ಸುಮಾರಿದೆ ಅಂದರೆ ಎಷ್ಟು? ಅದೊಂದು 10-15 ಎಕರೆ ಇರ್ಬೋದು, ಅಥವಾ 20-25 ಎಕರೆ. ನನಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರಲ್ಲ. ಆದರೆ ಇವನು ಎಂಥವನು ಅಂತ ಹೇಳಿದ್ರೆ ಅಂಕಿಯೊಳಗೆ ಪ್ರತಿ ಯಾರದೇ ಜಮೀನು ಕೇಳಿದ್ರು ಕೂಡ ಅವನಿಗೆ ಇಷ್ಟು ಎಕರೆ ಇದೆ ನಿರ್ದಿಷ್ಟವಾಗಿ ಹೇಳಬಲ್ಲ. ಅಂದರೆ ಅಷ್ಟೆಲ್ಲ ತಿಳ್ಕೊಂಡು ಬಿಟ್ಟಿದ್ದಾನೆ. ಹಾಗಾದರೆ ಇವನಿಗೆ ಅದೆಷ್ಟು ಹಣದ ಆಸೆ ಇರಬಹುದು, ಸಂಪತ್ತಿನ ಆಸೆ ಇರಬಹುದು, ಯೋಚನೆ ಮಾಡಿ. ಇನ್ನು ಮೂರನೆಯವನು, ಇದು ಇಬ್ಬರ ಕಥೆ ಆಯಿತು. ಸರದಾರ ಸೋಮಣ್ಣ ಹಿರಿಯ, ಎರಡನೆಯವನು ಸಾವುಕಾರ ಕಾಮಣ್ಣ, ಈಗ ಮೂರನೆಯವನೇ ಈ ಕಥೆಯ ನಾಯಕ. ಅವನೇ ಬೋಳೇಶಂಕರ. ಅವನು ಬೆತ್ತಕ್ಕಡಿ ಬೋಳೇಶಂಕರ, ಮುಗ್ಧ ಅವ. ಹಾಗೆ ಅವನಿಗೆ ಅವನಾಯಿತು, ಭೂಮಿ ಸೀಮೆ ಆಯಿತು, ಅವನಾಯಿತು, ಅವನ ಪಾಡಾಯಿತು. ಹಾಗೆ ಇರುವವನು ಇನ್ನೊಬ್ಬರ ಉಸಾಬರಿಗೆ ಹೋಗುವಂಥವನಲ್ಲ. ಇನ್ನೊಬ್ಬರಿಗೆ ಏನಿಲ್ಲ ಏನು ಇದೆ ಅದು ಅವನಿಗೆ ಬೇಡ. ಅವನದನ್ನು ನೋಡಿಕೊಂಡು ಅವ ಬದುಕೊಂಡು ಇರ್ತಾನೆ. ದುಡಿಮೆ ಮಾಡುವಂಥದ್ದು, ಬದುಕುವಂಥದ್ದು ಅಷ್ಟೇ. ಇನ್ನು ಮಳೆ ಬೆಳೆ ಆಯಿತು, ಮಳೆ ಬಂದರೆ ಬೆಳೆ ಬೆಳೀತಾನೆ ಚೆನ್ನಾಗಿ. ಹೀಗೆ ಅವನ ಜೀವನ ಸಾಗುವಂಥದ್ದು. ಒಂದು ನೊಣ ನೋಯಿಸಿದವನಲ್ಲ. ಇನ್ನು ಯಾರಿಗೂ ನೋವು ಬಯಸಿದ ವ್ಯಕ್ತಿಯಲ್ಲ ಇವ, ನೋವು ಮಾಡುವ ವ್ಯಕ್ತಿಯಲ್ಲ. ಎಲ್ಲಿ ತನಕ ಅಂತ ಹೇಳಿದ್ರೆ ಒಂದು ನೊಣವನ್ನು ನೋಯಿಸುವವನಲ್ಲ ಅಂತೆ. ಮಳೆ ಬರೋದನ್ನು 1 ವಾರಕ್ಕೆ ಮುಂಚೆನೆ ಹೇಳಬಲ್ಲ ನೋಡಿ. ಅವ ಪ್ರಕೃತಿಯನ್ನು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಮಳೆ ಬರುವುದನ್ನು 1 ವಾರಕ್ಕೆ ಅಂತ ಮುಂಚೆನೆ ಹೇಳಬಲ್ಲ ಅಂತೆ. ಇವತ್ತು ನಮ್ಮಲ್ಲಿ ಹವಾಮಾನ ಇಲಾಖೆ ಅಂತ ಇದೆ, ಹೇಳ್ತಾರೆ ಅವರು ಇಂತಿಷ್ಟು ದಿವಸ ಮಳೆ ಬರ್ತದೆ ಅಂತ. ಕೆಲವೊಂದು ಸಲ ನಿಜ ಆಗುತ್ತದೆ, ಕೆಲವೊಂದು ಸಲ ಅದು ಸುಳ್ಳಾಗುತ್ತದೆ. ಅಂದರೆ ಅವರೆಲ್ಲ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿ ಹೇಳುವವರು ಹವಾಮಾನ ಇಲಾಖೆಯವರು. ಕೆಲವು ಹಳ್ಳಿಯವರು ಇರ್ತಾರೆ ನೋಡಿ, ಅವರು ಹೇಳ್ತಾರೆ ಮಳೆ ಯಾವಾಗ ಬರಬಹುದು, ಚಳಿ ಯಾವ ರೀತಿ ಇರಬಹುದು ಅಂತ. ಅಂದರೆ ಅವರ ಜೀವನ ಅನುಭವ. ಇವನು ಆ ಪ್ರಕೃತಿ ಜೊತೆ ಒಂದಾಗಿ ಬದುಕುವುದರಿಂದ ಆ ಅನುಭವ ಎಷ್ಟಿತ್ತು ಅಂತ ಹೇಳಿದ್ರೆ 1 ವಾರಕ್ಕಿಂತ ಮುಂಚೆನೆ ಹೇಳಬಲ್ಲಂತೆ. ಅದರ ಜೊತೆಗೆ ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ. ನೀರು ನಿಂತಿದ್ರೆ ಅದನ್ನು ಹರಿಲಿಕ್ಕೆ ಬಿಡುವವನು. ನೀರು ನಿಲ್ಲಬಾರದು, ಅದರ ಸಹಜ ಗುಣ ಹರ್ಕೊಂಡು ಹೋಗಬೇಕು. ಆ ರೀತಿಯ ಸ್ವತಂತ್ರ ಮನಸ್ಥಿತಿಯ ವ್ಯಕ್ತಿ ಇವ. ಹಕ್ಕಿ ಹಾಡಿನ ಅರ್ಥ ಹೇಳಬಲ್ಲ. ಹಕ್ಕಿ ಹಾಡುವುದು, ಅದರ ಅರ್ಥವನ್ನು ಹೇಳಬಲ್ಲಂತೆ. ಈಗ ಹಕ್ಕಿಯೊಂದು ಹಾಡ್ತಾ ಇದೆ, ಕೋಗಿಲೆ ಹಾಡ್ತಾ ಉಂಟು. ನಾವು ಹೇಳುತ್ತೇವೆ ಕೋಗಿಲೆ ಸುಂದರವಾಗಿ ಹಾಡ್ತಾ ಉಂಟು ಅಂತ. ಆದರೆ ಆ ಕೋಗಿಲೆ ಖುಷಿಯಿಂದ ಹಾಡ್ತಾ ಉಂಟ, ದುಃಖದಿಂದ ಹಾಡ್ತಾ ಉಂಟ, ನಮ್ಗೆ ಗೊತ್ತಿದೆಯಾ? ಇಲ್ಲ. ಅದು ನೋವಿನಿಂದಲೂ ಹಾಡ್ತಾ ಇರ್ಬೋದು, ಆಹಾರ ಸಿಗಲಿಲ್ಲ ಅಂತ. ಯಾವುದೋ ಒಂದು ಪಕ್ಷಿ ಯಾಕೆ ಹಾಡುತ್ತದೆ ಎನ್ನುವಂಥದ್ದು ಅದನ್ನೂ ಹೇಳಬಲ್ಲಂತಹ ಸಾಮರ್ಥ್ಯ ಇವನಿಗಿತ್ತಂತೆ. ಹೂವಿಗೆ ಬೀಳುವ ಕನಸು ಹೇಳಬಲ್ಲ.
ಹೂವಿಗೆ ಯಾವ ರೀತಿ ಕನಸು ಬೀಳುತ್ತೆ ಅನ್ನುವಂಥದ್ದು ಹೇಳಬಲ್ಲ. ಅಂದರೆ ಇಲ್ಲಿ ಹೇಳಲಿಕ್ಕೆ ಹೊರಟದ್ದು ನಾಟಕರು ಏನು ಅಂತ ಹೇಳಿದ್ರೆ, ಅವ ಪ್ರಕೃತಿ ಜೊತೆ ಬಾಳುವವನು ಅಂತ. ಪ್ರಕೃತಿಯನ್ನು ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿ ಹೇಳಿರಬಹುದು, ಆದರೆ ಇಲ್ಲಿ ಮುಖ್ಯವಾಗಿರುವಂಥದ್ದು ಅವನು ಎಷ್ಟು ಚೆನ್ನಾಗಿ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದು. ಆದರೆ ಇನ್ನೇನು ಒಂದು ವಿಷಯ ಅಂತ ಹೇಳಿದ್ರೆ, ಕೈ ಬೆರಳಿಲ್ಲದೆ ಎಣಿಸೋದಕ್ಕೆ ಬರೋದಿಲ್ಲ. ಎಣಿಕೆ ಮಾಡಬೇಕಾದ್ರೆ ಕೈ ಬೆರಳು ಬೇಕು. 1 2 3 4 5, ಅದಾದಮೇಲೆ ಈ ಕೈ 6 7 8 9 10, ಅದು ಮುಗಿಯಿತಾ ಮತ್ತೆ ಈ ಕೈ. ಅಥವಾ ಕೆಲವರು ಕಾಲು ಬೆರಳಿಗೂ ಲೆಕ್ಕ ಹಾಕುವವರು ಇರ್ತಾರೆ. ಸಣ್ಣ ಸಣ್ಣ ಸ್ಕೂಲ್ಗಳಲ್ಲಿ ಕೆಲವು ಮಕ್ಕಳು ಅದೇ ರೀತಿ ಮಾಡ್ತಾರೆ. ಇಲ್ಲಿಗೆ 10 ಮುಗಿಯಿತು ಸಂಖ್ಯೆ, 15ಕ್ಕೆ ಹೋಗಬೇಕಾದ್ರೆ ಇನ್ನೊಂದು ಕಾಲಿನ ಬೆರಳುಗಳನ್ನ ಲೆಕ್ಕ ಹಾಕೋದು, ಅದಾದಮೇಲೆ ಇನ್ನೊಂದು ಕಾಲಿನ ಬೆರಳು, ಈ ರೀತಿ ಲೆಕ್ಕ ಹಾಕುವವರು ಇರ್ತಾರೆ. ಇವತ್ತೆಲ್ಲ ಅಂಥದ್ದು ಸಮಸ್ಯೆ ಇಲ್ಲ. ಈಗ ಪ್ರತಿಯೊಬ್ಬರ ಕೈಯಲ್ಲಿ ಕ್ಯಾಲ್ಕುಲೇಟರ್ ಇರ್ತದೆ, ಆದ್ದರಿಂದ ಸಮಸ್ಯೆ ಇಲ್ಲ. ಇವನು ಲೆಕ್ಕ ಹಾಕುವುದರಲ್ಲಿ ಸ್ವಲ್ಪ ಹಿಂದೆ. ಅಂದರೆ ಅವನಿಗೆ ಲೆಕ್ಕ ಹಾಕಿ ಸಂಗ್ರಹಿಸಿಟ್ಟೆಲ್ಲ ಗೊತ್ತಿಲ್ಲ. ಯಾರು ಲೆಕ್ಕ ಹಾಕ್ತಾನೆ? ಸಂಗ್ರಹಿಸಿ ಕೂಡಿಡುವವನು ಲೆಕ್ಕ ಹಾಕ್ತಾನೆ. ನನ್ನ ಹತ್ರ ನಿನ್ನೆ ಇಷ್ಟಿತ್ತು, ಇವತ್ತೆಷ್ಟಿದೆ, ನಾಳೆ ಇಷ್ಟ ಆಗಬೇಕು ಅಂತ. ಇವನಿಗೆ ಅದರ ಗೊಡವೇನೇ ಇಲ್ಲ. ಅವನ ಆಯಿತು, ಅವನ ಬದುಕು ಆಯಿತು, ಅವನ ಉಳುಮೆ ಬೆಳೆ ಇದೇ ಆಯಿತು ಅಂತ ಆ ರೀತಿ ಬದುಕುವನು. ಆದ್ದರಿಂದ ಅವನಿಗೆ ಲೆಕ್ಕ ಮಾಡಲಿಕ್ಕೆಲ್ಲ ಬರಲ್ಲ, ಕೈ ಬೆರಳಿಲ್ಲದೆ ಎಣಿಸೋದಿಕ್ಕೆ ಬರೋದಿಲ್ಲ. ಆಗ ಕೋಡಂಗಿ ಹೇಳ್ತಾನೆ, ಅಷ್ಟೇ ಅಲ್ಲ, ಒಂದಿನ ಅವರಣ್ಣ ಹಣ ಕೊಟ್ಟು ಎಣಿಸಿ ಎಷ್ಟಿದೆ ಹೇಳೋ ಬೆಪ್ತ ಕಡಿ ಅಂದ. ಎಣಿಸಿ 3 ಕೈ ಇದೆ ಅಂದ. ಅವರಣ್ಣ ಬಿದ್ದು ಬಿದ್ದು ನಕ್ಕ. ಅವನ ಹೆಂಡತಿ ಬಿದ್ದು ಬಿದ್ದು ನಕ್ಕಳು. ಬಿದ್ದು ಬಿದ್ದು ನಕ್ಕಿದ್ದರಿಂದ ಅವರ ತಲೆಗೆ ಏಟಾಯಿತು. ಆವಾಗ ಬೋಳೇಶಂಕರ ಏನಂದ ಗೊತ್ತಾ ಭಾಗವತರೇ? ಅಯ್ಯೋ ಕೋಡಂಗಿ, ಇದರ ನೀತಿ ಏನಪ್ಪಾ ಅಂದರೆ, ಇನ್ನೊಬ್ಬರನ್ನು ನೋಡಿ ಬಿದ್ದು ಬಿದ್ದು ನಗಬಾರದು, ನಕ್ಕರೆ ಗೊತ್ತಲ್ಲ ತಲೆಗೆ ಏಟಾಗುತ್ತೆ. ಅವ ಎಷ್ಟು ಬುದ್ಧಿವಂತ ಅಂದರೆ, ಒಂದ್ಸಲ ಅವನ ಅಣ್ಣ ಹಣ ಕೊಟ್ಟು ಎಣಿಸು ಎಷ್ಟಿದೆ ಹೇಳು ಅಂತ ಹೇಳಿದಂತೆ ಇವ ಲೆಕ್ಕ ಹಾಕಿದ. ಈ ಕೈ ಲೆಕ್ಕ ಹಾಕಿದ 1 2, ಈ ಕೈ ಲೆಕ್ಕ ಹಾಕಿದ, ಮತ್ತೆ ಈ ಕೈ ಲೆಕ್ಕ ಹಾಕಿದ, ಲೆಕ್ಕ ಬರಲಿಲ್ಲ. ಎಷ್ಟಿದೆ ಅಂತ ಹೇಳುವಾಗ 3 ಕೈ ಇದೆ ಅಂತ. ಅಂದರೆ ಲೆಕ್ಕ ಮಾಡಲಿಕ್ಕೆ ಆಗಲಿಲ್ಲ ಅವನಿಗೆ. ಇದನ್ನು ನೋಡಿ ಅವನ ಅಣ್ಣ ಮತ್ತು ಅತ್ತಿಗೆ ಬಿದ್ದು ಬಿದ್ದು ನಗ್ತಾರಂತೆ. ಬಿದ್ದು ಬಿದ್ದು ನಕ್ಕಾಗ ತಲೆಗೆ ಏಟಾಯಿತು. ಅದಕ್ಕೆ ಕೋಡಂಗಿ ಹತ್ರ ಇವ ಹೇಳ್ತಾನಂತೆ, ಬಿದ್ದು ಬಿದ್ದು ನಗಾಡಿದ್ರೆ ಏನಾಗುತ್ತೆ? ತಲೆಗೆ ಏಟಾಗುತ್ತೆ. ಆದ್ದರಿಂದ ಇನ್ನೊಬ್ಬರನ್ನು ನೋಡಿ ನಾವು ಬಿದ್ದು ಬಿದ್ದು ನಗಾಡಬಾರದು. ಅಂದರೆ ಇನ್ನೊಬ್ಬರನ್ನು ಅಣಕಿಸುವಂಥದ್ದು ತಪ್ಪು. ಇನ್ನೊಬ್ಬರಲ್ಲಿರುವಂಥ ದೌರ್ಬಲ್ಯಗಳನ್ನು ಮುಂದಿಟ್ಟುಕೊಂಡು ನಾವು ಅಣಕಿಸ್ಲಿಕ್ಕೆ ಹೋಗಬಾರದು. ಇನ್ನೊಬ್ಬರು ಮಾಡುವ ಹಾಸ್ಯವಾಗಿ ತಗೊಳ್ಬೇಕು ಹೊರತು ಆ ವ್ಯಕ್ತಿಯನ್ನು ಹಾಸ್ಯವನ್ನಾಗಿ ತಗೊಳ್ಳಬಾರದು. ಒಂದು ಕಾಮಿಡಿ ಮಾಡುವ ನಟ ಇರ್ತಾನೆ, ಅವನು ಮಾಡುವ ಕಾಮಿಡಿಯನ್ನು ಕಾಮಿಡಿಯಾಗಿ ಸ್ವೀಕರಿಸಬೇಕು ಹೊರತು ಆ ವ್ಯಕ್ತಿಯನ್ನು ಕಾಮಿಡಿಯನ್ನಾಗಿ ನೋಡಬಾರದು. ನಾವು ಸಮಾಜ ಜೀವನದಲ್ಲಿ ಅದೇ ರೀತಿ ಯಾರನ್ನೋ ನೋಡಿ ಅಣಕಿಸಿ ನಗುವಂಥದ್ದು, ಆ ರೀತಿ ಯಾವತ್ತಿರಬಾರ್ದು. ಅದರಿಂದ ನಮಗೂ ಒಂದು ದಿವಸ ತೊಂದರೆಯಾಗುತ್ತದೆ. ಇರಲಿ, ಬಿದ್ದು ಬಿದ್ದು ನಗಾಡಿನ ತಲೆಗೆ ಏಟಾಗತ್ತೆ ಅಂತ ಒಂದು ಬುದ್ಧಿವಾದ ಹೇಳಿಬಿಟ್ಟ. ಹಾಗಿದ್ದರೆ ಎಣಿಸೋದ್ರಲ್ಲಿ ನೀನು ಜಾಣನೋ? ಓಹೋ, ಹಾಗಿದ್ದರೆ ಹೇಳಪ್ಪ, ನಿನ್ನ ಹತ್ತಿರ 10 ರೂಪಾಯಿ ಇದೆ, ಕಳ್ಳ ಬಂದು 5 ತಗೊಂಡು ಹೋದರೆ ಎಷ್ಟು ಉಳಿಯಿತು? ನನ್ನ ಹತ್ತಿರ ಹಣ ಇಲ್ಲ ಭಾಗವತರೇ. ಇದೆ, ನಾನೇ ಕೊಟ್ಟೆ ಅಂತ ಇಟ್ಕೊಳ್ಳಪ್ಪ. ಇನ್ನೊಬ್ಬರ ಹಣ ನನಗೆ ಬೇಡ ಸ್ವಾಮಿ. ಅಯ್ಯೋ, ಇದೆ ಅಂತ ಇಟ್ಕೊಳ್ಳಯ್ಯ. ಇದೆ, 10 ಇದೆ, ಕಳ್ಳ ಬಂದು 5 ಒಯ್ದ, ಎಷ್ಟು ಉಳೀತು? ಬೆರಳೆನಿಸಿ ಲೆಕ್ಕ ಮಾಡಿ 5. ಕೋಡಂಗಿ, ಹಾಗೆಲ್ಲ ತಪ್ಪು ಉತ್ತರ ಹೇಳಬಾರದು. ಕಳ್ಳ ಬಂದು 5 ಯಾಕೆ ಒಯ್ತಾನೆ? ಸಿಕ್ಕರೆ ಅಷ್ಟು ತಕೊಂಡೇ ಹೋಗ್ತಾನೆ. ಆದ್ದರಿಂದ ಏನು ಉಳಿಲಿಲ್ಲ ಅನ್ನು. ಭಲೇ, ಯಾರಯ್ಯ ಈ ಬೃಹಸ್ಪತಿ? ಇವರೇ ನಮ್ಮ ಕಥಾನಾಯಕರು ಸ್ವಾಮಿ. ಹೇಗಿದ್ದಾರೆ? ಪರವಾಗಿಲ್ಲವೇ? ಯಾಕಿಲ್ಲ, ಅದೂ ಇದೆ ಭಾಗವತರೇ. ನಮ್ಮ ಕಥಾನಾಯಕರು ಎಷ್ಟು ತಿಳಿದುಕೊಂಡಿದ್ದಾರೆ ಅಂದರೆ ಅವರ ಜೀವಮಾನವಿಡೀ ಒಂದೇ ಒಂದು ಸಂಶಯ ಬಂದಿಲ್ಲ ಅವರಿಗೆ. ಸರಿಯಾಗ ಭಾಗವತರು ಕೋಡಂಗಿ ಹತ್ರ ಹೇಳುತ್ತಾರೆ, ಇದೆಲ್ಲ ನಾಯಕನನ್ನ ವೇದಿಕೆಗೆ ತರೋದಕ್ಕೆ ಒಂದು ಪೀಠಿಕೆ ಇದ್ದ ಹಾಗೆ. ಸಿನಿಮಾಗಳಲ್ಲಿ ನೋಡುತ್ತೇವೆ, ನಾಯಕನನ್ನು ನೇರವಾಗಿ ತೋರಿಸೋದಿಲ್ಲ ಅಥವಾ ನಾಯಕಿಯನ್ನು ನೇರವಾಗಿ ತೋರಿಸೋದಿಲ್ಲ. ಯಾವುದೋ ಒಂದು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಒಂದು ನಾಟಕೀಯ ದೃಶ್ಯವನ್ನು ತಯಾರು ಮಾಡಿ ಆ ಮೂಲಕ ಅವರನ್ನು ಪರಿಚಯಿಸುವಂಥದ್ದು.
ಅದೇ ರೀತಿ ಇಲ್ಲಿ ಕೂಡ ಈಗ ಈ ನಾಯಕ ಬೋಳೇಶಂಕರನನ್ನ ವೇದಿಕೆ ಕರೆತರಬೇಕು, ಅದಕ್ಕೊಂದು ಪೀಠಿಕೆ ಅಷ್ಟೇ. ಹಾಗೆ ನಿನಗೆ ಎಣಿಸ್ಲಿಕ್ಕೆ ಬರ್ತದೆ. ಹಾಗಾದ್ರೆ ನಾನೀಗ 10 ರೂಪಾಯಿ ಇದೆ ನಿನ್ನ ಹತ್ರ, ಕಳ್ಳ 5 ಇದ್ರೆ ಎಷ್ಟು ಉಳೀತು ಅಂತ ಕೇಳಿದ್ರೆ ಅವ ತಮಾಷೆಗೆ ಹೇಳ, ತನ್ನ ಹತ್ರ ಹಣ ಇಲ್ಲ, ನಾನೇ ಕೊಡ್ತೇನೆ ಅಂತ ಹೇಳುವಾಗ ನನಗೆ ಬೇರೆಯವರ ಹಣ ಬೇಡ, ಸರಿ ಕೊಟ್ಟಿದೆ ಇದೆ ಅಂತ ಇಟ್ಕೋ ಅಂತ ಹೇಳುವಾಗ ಅವ ಹೇಳ್ತಾನೆ, ಕಳ್ಳ 5 ಇದ್ರೆ ಎಷ್ಟು ಉಳೀತು? 5. ಹೌದಲ್ವ? ನಾವು ಉತ್ತರ ಕೊಡೋದು ಅದೇ ರೀತಿ. ಕಳ್ಳ ಬಂದು 5 ಒಯ್ದ್ರೆ ಎಷ್ಟು ಉಳೀತು? ಅದು 5 ಅಂತ ನಾವು ಉತ್ತರ ಕೊಡ್ತೇವೆ. ಆದರೆ ಅಷ್ಟೊತ್ತಿಗೆ ಕಥಾನಾಯಕನ ಪ್ರವೇಶ ಆಗುತ್ತೆ ನೋಡಿ. ಬೆಪ್ತಕ್ಕಡಿ ಅಂತ ಕರೀತಾರೆ ಅವನನ್ನ. ಮುಗ್ಧ, ಬೆಪ್ತಕ್ಕಡಿ ಅನ್ನೋದಕ್ಕೆ ಇನ್ನೊಂದು ಅರ್ಥವೂ ಇದೆ. ಮುಖ್ಯವಾಗಿ ಬೆಪ್ತಕ್ಕಡಿ ಅಂತ ಹೇಳಿದ್ರೆ ಮೂರ್ಖ ಅಂತ ಅರ್ಥ, ಏನೂ ತಿಳಿಯದವ ಅಂತ. ಆದರೆ ಆ ಬೆಪ್ತಕ್ಕಡಿಯಲ್ಲಿ ಎಷ್ಟು ಬುದ್ಧಿವಂತಿಕೆ ಇದೆ ಅನ್ನೋದು ಆರಂಭದಲ್ಲಿ ಆ ನಾಯಕನ ಪ್ರವೇಶವಾಗುವಾಗಲೇ ನಮ್ಗೆ ಗೊತ್ತಾಗುತ್ತದೆ. ಕೊಡಂಗಿ ಹಾಗೆಲ್ಲ ತಪ್ಪು ಉತ್ತರ ಹೇಳಬಾರದು. ಕಳ್ಳ ಬಂದು 5 ಯಾಕೆ ಒಯ್ತಾನೆ? ಇದಕ್ಕೆ ನಾವೊಂದು ರೀತಿಯಲ್ಲಿ ಸಾಮಾನ್ಯ ಜ್ಞಾನ ಅಂತ ಕರೀತೇವೆ, ಅಥವಾ ಕನಿಷ್ಠ ಜ್ಞಾನ ಅಂತ ಕರೆಯುವಂಥದ್ದು. ಏನು ಸರಿಯಾದ ಉತ್ತರ? ಯಾವನಾದರೂ ಒಬ್ಬ ಕಳ್ಳ ಒಂದು ಮನೆಗೆ ನುಗ್ಗಿದ್ರೆ ಒಂದಷ್ಟು ಹಣ ಇದ್ರೆ ಅದರಲ್ಲಿ ಸ್ವಲ್ಪ ಮಾತ್ರ ತಗೊಂಡು ಹೋಗ್ತಾನ? ಖಂಡಿತ ಸಾಧ್ಯವಿಲ್ಲ, ಎಲ್ಲವನ್ನ ತಗೊಂಡೋಗಿಯೇ ಹೋಗುತ್ತಾನೆ. ಇದು ಬುದ್ಧಿವಂತಿಕೆಯ ಉತ್ತರ ಅಂತ ಹೇಳುವಂಥದ್ದು. ಅಂತ ಉತ್ತರ ಕೊಡ್ತಾನೆ ಅವ. ಸಿಕ್ಕರೆ ಅಷ್ಟು ತಗೊಂಡು ಹೋಗ್ತಾನಲ್ವಾ, ಆದ್ದರಿಂದ ಏನು ಉಳಿಲಿಲ್ಲ ಅನ್ನು. ಸರಿ, ಭಾಗವತರು ಯಾರಯ್ಯ ಈ ಬೃಹಸ್ಪತಿ ದೇವತೆಗಳ ಒಬ್ಬ ಪಂಡಿತ ಇದ್ದ ಹಾಗೆ, ಎಲ್ಲ ತಿಳಿದವನು ಅಂತ. ಬೃಹಸ್ಪತಿ ಅಂದರೆ ನುಡಿಗಟ್ಟಲ್ಲಿ ಅದನ್ನು ಬಳಕೆ ಮಾಡ್ತಾರೆ. ಯಾರೋ ಒಬ್ಬರು ಎಲ್ಲ ತಿಳಿದವರಾಗಿ ಮಾತಾಡಿದರೆ ಹೇಳ್ತಾರೆ ಅವನು ದೊಡ್ಡ ಬೃಹಸ್ಪತಿ ಅಂತ ತಿಳ್ಕೊಂಡಿದ್ದಾನೆ ಅಂತ. ಅಂದರೆ ಬೃಹಸ್ಪತಿ ಅಂದರೆ ಎಲ್ಲ ತಿಳಿದವನು ಅಂತ, ಅವನಿಗೆ ಎಲ್ಲ ವಿದ್ಯೆಗಳು ತಿಳಿದಿತ್ತು. ಆದ್ದರಿಂದ ಯಾರಾದರೂ ತನಗೆ ಗೊತ್ತುಂಟು ಅಂತ ಹೇಳಿದ್ರೆ ಅದನ್ನು ನುಡಿಗಟ್ಟಾಗಿ ಬಳಕೆ ಮಾಡ್ತಾರೆ. ಬೇರೆ ಬೇರೆ ವ್ಯಕ್ತಿಗಳನ್ನು ನಾವು ನುಡಿಗಟ್ಟಾಗಿ ಬಳಕೆ ಮಾಡೋದು ಇರ್ತದೆ ನೋಡಿ. ಈಗ ಯಾವನಾದರೂ ಒಬ್ಬ ವ್ಯಕ್ತಿ ಏನಾದರೂ ಕುತಂತ್ರದ ಕೆಲಸಗಳನ್ನೇ ಮಾಡ್ತಾ ಇದ್ರೆ ಹೇಳ್ತಾರೆ ನೋಡಿ, ಅವನ್ ದೊಡ್ಡ ಶಕುನಿ ಮಾರಾಯ ಅಂತ. ಶಕುನಿ ಮಹಾಭಾರತದಲ್ಲಿ ಏನೆಲ್ಲ ಮಾಡಿದ ಅಂತ ಗೊತ್ತುಂಟು. ಅಥವಾ ಇಬ್ಬರು ವ್ಯಕ್ತಿಗಳ ಮಧ್ಯೆ ಒಬ್ಬರು ತಂದ ಹಾಕುವಂತಹ ವ್ಯಕ್ತಿ ಇದ್ರೆ ಅವ ದೊಡ್ಡ ನಾರದ ಮಹರ್ಷಿ ಅಂತ ಹೇಳ್ತಾರೆ. ಈ ನಾರದರು ಹಾಗೆ ರಾಕ್ಷಸರು ದೇವತೆಗಳ ಮಧ್ಯೆ ತಂದಿಟ್ಟು ಜಗಳ ಮಾಡುವಂಥದ್ದು ಹಾಗೆ ಇರ್ತದೆ. ಹಾಗೆ ಯಾರಾದರೂ ತುಂಬ ತೊಂದರೆ ಕೊಡ್ತಾ ಇದ್ರೆ, ಪ್ರತಿ ಹೆಜ್ಜೆಗೂ ತೊಂದರೆ ಕೊಡ್ತಾ ಇದ್ರೆ ಹೇಳ್ತಾರೆ ಅವನೊಬ್ಬ ನಕ್ಷತ್ರಿಕ ನನಗೆ ಗಂಟು ಬಿದ್ದಿದ್ದಾನೆ ಅಂತ. ನಕ್ಷತ್ರಿಕ ನಾವು ಕೇಳಿದ್ದೇವೆ ಸತ್ಯ ಹರಿಶ್ಚಂದ್ರನ ಕಥೆಯಲ್ಲಿ. ಅವನು ರಾಜ್ಯ ಬಿಟ್ಟು ಹೋಗುವಾಗ ಅವನ ಜೊತೆ ಹೋದದು ವಿಶ್ವಾಮಿತ್ರರ ಶಿಷ್ಯ ನಕ್ಷತ್ರಿಕ, ತೊಂದರೆ ಕೊಡ್ಲಿಕ್ಕಿರುವವನು ಅಂತ. ಹಾಗೆ ಬೇರೆ ಬೇರೆ ವ್ಯಕ್ತಿಗಳ ಹೆಸರನ್ನ ನಾವು ನುಡಿಗಟ್ಟಾಗಿ ಬಳಕೆ ಮಾಡುವಂಥದ್ದು ಇದೆ. ಅದೇ ರೀತಿಯಲ್ಲಿ ಬೃಹಸ್ಪತಿ ಅಂತ ಹೇಳಿರುವಂತೆಲ್ಲ ತಿಳಿದಿದ್ದಾನಲ್ವ ಇಷ್ಟೊಂದು. ಇವರೇ ನಮ್ಮ ಕಥಾನಾಯಕರು. ಸ್ವಾಮಿ ಹೇಗಿದ್ದಾರೆ? ಇವರೇ ನಮ್ಮ ಕಥಾನಾಯಕರು. ಹೇಳಿದ್ನಲ್ವಾ, ಶಿವಾಪುರ ಅಲ್ಲಿ ನನ್ನ ಮಿತ್ರ ಉರ್ಫ್ ಯಜಮಾನ ಇದ್ದಾನೆ ಬೋಳೇಶಂಕರ ಅಂತ, ಅವನೇ ಇವನು. ಹೇಗಿದ್ದಾರೆ? ಪರವಾಗಿಲ್ವೇ? ಯಾಕಿಲ್ಲ? ಅದೂ ಇದೆ. ಪರವಾಗಿಲ್ಲ ಅಂತ ಹೇಳಲಿಕ್ಕಿಲ್ಲ, ಅದಕ್ಕಿಂತಲೂ ಜಾಸ್ತಿ ಬುದ್ಧಿವಂತಿಕೆ ಇದೆ ಅವರಲ್ಲಿ. ಏನು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಜೀವಮಾನವಿಡೀ ಒಂದು ಸಂಶಯ ಬಂದಿಲ್ಲ. ಅಂದರೆ ನಮ್ಮ ಸಮಾಜದಲ್ಲಿ ಇಬ್ಬರಿಗೆ ಸಂಶಯವೇ ಬರುವುದಿಲ್ಲ ಅಂತೆ. ಯಾರಿಗೆ? ಒಂದು ಎಲ್ಲ ತಿಳ್ಕೊಂಡವರಿಗೆ ಮತ್ತು ಇನ್ನೊಂದು ಏನೂ ತಿಳಿಯದವರಿಗೆ. ಈ ಕ್ಲಾಸಲ್ಲಿ ಹೇಳ್ತೇವೆ ನೋಡಿ, ಮಕ್ಕಳಿಗೆ ಪಾಠ ಮಾಡಿ ಆದಮೇಲೆ ನಾವು ಏನಾದರೂ ಅನುಮಾನಗಳಿದ್ರೆ ಕೇಳಿ ಅಂತ, ಆವಾಗ ಹೆಚ್ಚಾಗಿ ಬಳಕೆ ಮಾಡುವಂಥದ್ದುಂಟು. ಯಾವ ಮಕ್ಕಳಿಗೆ ಡೌಟ್ ಬರೋದಿಲ್ಲ? ಒಂದು, ಎಲ್ಲ ಅರ್ಥ ಆದವರಿಗೆ ಡೌಟ್ ಬರೋದಿಲ್ಲ. ಮತ್ತೊಂದು, ಏನು ಅರ್ಥ ಆಗದವರಿಗೂ ಡೌಟ್ ಬರೋದಿಲ್ಲ. ಕ್ಲಾಸಲ್ಲಿರೋರು ಯಾರು ಅಂತ ಗೊತ್ತಿಲ್ಲ, ಎಲ್ಲ ತಿಳಿದವರ, ಎಲ್ಲ ಅರ್ಥವಾಗದವರ ಅಂತ. ಹಾಗೆ ಇವನಿಗೆ ಸಂಶಯ ಬರಲಿಲ್ಲ, ಯಾಕಂದ್ರೆ ಎಲ್ಲವನ್ನ ಅವ ತಿಳ್ಕೊಂಡಿದ್ದಾನೆ, ಪ್ರಕೃತಿಯ ಜೊತೆಗಿದ್ದು ಬದುಕಿದ್ದಾನೆ. ಆದ್ದರಿಂದ ಜೀವನದಲ್ಲಿ ಅವನಿಗೆ ಯಾವತ್ತೂ ಸಂಶಯ ಬರಲೇ ಇಲ್ಲ. ಅದಕ್ಕೆ ಬೋಳೇಶಂಕರ ಉತ್ತರ ಕೊಡ್ತಾನೆ. ಯಾಕಪ್ಪ ಸಂಶಯ ಬರಬೇಕು? ನೀವು ಓದೋದು ಎಣಿಸೋದು ಯಾವುದಕ್ಕಾಗಿ? ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ತಾನೇ. ಚೆನ್ನಾಗಿ ಬದುಕಿದರಾಯಿತು, ಸಂಶಯ ಯಾಕೆ ಬರುತ್ತದೆ ಹೇಳಿ? ನೀವು ಹೀಗೆ ಮಾತಾಡ್ತಾ ಇರಿ, ನಾನೊಂದು ಹಾಡು ಹೇಳ್ತೇನೆ. ಯಾಕೆಂದರೆ ಹೊಲದಲ್ಲಿರುವಾಗ ಹಾಡದೇ ಇರಲಿಕ್ಕಾಗೋದಿಲ್ಲ. ಯಾಕಪ್ಪ ಸಂಶಯ ಬರಬೇಕು? ನೀವು ಓದೋದು ಎಣಿಸೋದು ಯಾವುದಕ್ಕಾಗಿ? ಚೆನ್ನಾಗಿ ಬದುಕಬೇಕು ಅಂತ ತಾನೇ. ಮತ್ತ್ಯಾಕೆ ಸಂಶಯ? ಚೆನ್ನಾಗಿ ಬದುಕಿದ್ರಾಯಿತು. ಅಂದರೆ ಚೆನ್ನಾಗಿ ಬದುಕುವುದಕ್ಕೆ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥ ಇದೆ.
ಕೆಲವರ ಪ್ರಕಾರ ಚೆನ್ನಾಗಿ ಬದುಕೋದು ಅಂತ ಹೇಳಿದ್ರೆ 3 ಹೊತ್ತು ಸರಿಯಾದ ಊಟ ಸಿಗೋದು, ಹಾಕಲಿಕ್ಕೆ ಬಟ್ಟೆ ಇರೋದು, ಇರೋದಕ್ಕೆ ಆಶ್ರಯ ಇರೋದು, ಇದು ಚೆನ್ನಾಗಿ ಬದುಕೋದು ಅಂತ. ಇನ್ನು ಕೆಲವರ ಪ್ರಕಾರ ಚೆನ್ನಾಗಿ ಬದುಕೋದು ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಒಂದು 2 ವೀಲರ್ ದ್ವಿಚಕ್ರ ವಾಹನ ಬೇಕು, ಬೈಕ್ ಬೇಕು, ಮನೆ ಸ್ವಲ್ಪ ದೊಡ್ಡದಾಗಿರಬೇಕು, ಸ್ವಲ್ಪ ಕಿಸೆಯಲ್ಲಿ ಹಣ ಇರಬೇಕು ಯಾವತ್ತು. ಅದಕ್ಕಿಂತಲೂ ಚೆನ್ನಾಗಿ ಬದುಕಬೇಕು ಅನ್ನುವ ಕೆಲವರು ತಿಳ್ಕೊಂಡಿರುವವರು ಇರ್ತಾರೆ. ಏನು ಅವರಿಗೆ ಐಷಾರಾಮಿ ಕಾರುಗಳು ಬೇಕು, ಐಷಾರಾಮಿ ಬಂಗಲೆಯನ್ನು ಕಟ್ಟಿಕೊಳ್ಬೇಕು, ದೇಹ ಪೂರ್ತಿ ಚಿನ್ನವನ್ನು ಧರಿಸಿಕೊಳ್ಳಬೇಕು, ಹೀಗೆ ಸದಾ ಮೋಜು ಮಸ್ತಿ ಮಾಡ್ತಾ ಇರಬೇಕು. ಅದು ಅವರ ಪ್ರಕಾರ ಚೆನ್ನಾಗಿ ಬದುಕೋದು ಅಂತ. ಹಾಗೆ ಒಬ್ಬೊಬ್ಬರು ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ಅರ್ಥ ಮಾಡಿಕೊಂಡ ಹಾಗೆ ಕೆಲವರು ಅತ್ಯಂತ ಸರಳವಾಗಿ ಬದುಕು ಅದೇ ನಿಜವಾದ ಬದುಕು ಅಂತ ತಿಳ್ಕೊಳ್ತಾರೆ. ಕೆಲವರು ಅತ್ಯಂತ ಐಷಾರಾಮಿಯಾಗಿ ಬದುಕಿ ಅದೇ ನಿಜವಾದ ಬದುಕು ಅಂತ ತಿಳ್ಕೊಳ್ಳುವವರು ಇರ್ತಾರೆ. ಅದಕ್ಕೆ ಚೆನ್ನಾಗಿ ಬದುಕಿದ್ರೆ ಆಯ್ತು, ಸಂಶಯ ಯಾಕೆ ಬರಬೇಕು ಹೇಳಿ? ನೀವು ಹೀಗೆ ಮಾತಾಡ್ತಾ ಇರಿ, ನಾನೊಂದು ಹಾಡು ಹೇಳ್ತೇನೆ, ನೀವು ಮಾತಾಡ್ತಾ ಇರಿ, ನಾನು ಹಾಡ್ತೇನೆ. ಯಾಕೆ? ಹೊಲದಲ್ಲಿರುವಾಗ ನನಗೆ ಹಾಡದಿರ್ಲಿಕ್ಕೆ ಆಗೋದಿಲ್ಲ. ಈ ರೈತರಿಗೆಲ್ಲ ಅಭ್ಯಾಸ ನೋಡಿ, ಕೆಲಸ ಮಾಡುವಾಗ ಏನಾದರೂ ಹಾಡು ಹಾಡ್ತಾ ಇರ್ತಾರೆ. ನಮ್ಮ ಜನಪದ ಗೀತೆಗಳು ತುಂಬ ಆ ಹಿನ್ನೆಲೆಯಿಂದಲೇ ಬಂದಿರುವಂಥದ್ದು. ನಾವು ಹಿಂದಿನ ಕಾಲದಲ್ಲೆಲ್ಲ ಉಳುಮೆ ಮಾಡುವಾಗ ಈ ಕೋಣಗಳನ್ನು ಅಥವಾ ಎತ್ತುಗಳನ್ನು ಬಳಕೆ ಮಾಡ್ತಾ ಇದ್ರಿ. ಇವತ್ತೆಲ್ಲ ಮೆಷಿನ್ಗಳಿವೆ, ಅದು ಅದರ ಶಬ್ದಕ್ಕೆ ಹಾಡೋದು ಬಿಡಿ, ಬೊಬ್ಬೆ ಹಾಕಿದ್ರೂ ಕೇಳಿಸೋದಿಲ್ಲ. ಆವಾಗೆಲ್ಲ ಕೋಣಗಳು ಎತ್ತುಗಳು ಇದ್ದಂಥದ್ದು. ಉಳುಮೆ ಮಾಡುವಂತಹ ರೈತ ತುಂಬ ರಾಗವಾಗಿ ಯಾವುದೊಂದೊಂದು ಹಾಡನ್ನು ಹಾಡ್ತಾ ಇದ್ದಾರೆ, ಸಿನಿಮಾ ಹಾಡುಗಳಲ್ಲ. ಎತ್ತುಗಳಿಗೆ ಕೋಣಗಳಿಗೆ ಅದೊಂದು ಸ್ಫೂರ್ತಿ ಬರಲಿಕ್ಕೋ ತನಗೂ, ಯಾಕಂದ್ರೆ ಅದೊಂದು ಏಕತಾನತೆ ನೋಡಿ, ಸುತ್ತು ಬಂದಲ್ಲೇ ಸುತ್ತು ಬರ್ತಾ ಇರಬೇಕು ಉಳುಮೆ ಮಾಡುವುದು ಅಂತ ಹೇಳಿದ್ರೆ. ಒಂದು ಕಡೆ ಇನ್ನೊಂದು ಕಡೆಗೆ ತುಂಬ ದೂರಕ್ಕೆ ಹೋಗ್ಲಿಕ್ಕಿಲ್ಲ, ಅಲ್ಲೇ ಸುತ್ತು ಬಂದು ಬೇಸರ ಆಗಿರ್ತದೆ. ಅವನ ಮನಸ್ಸಿನ ಬೇಸರವೂ ನೀಗುತ್ತದೆ, ಆ ದನಗಳಿಗೂ ಏನೋ ಒಂದು ಎತ್ತುಗಳಿಗೆ ಕೋಣಗಳಿಗೆ ಏನೋ ಒಂದು ಸ್ಫೂರ್ತಿ ಬರ್ತದೆ. ಆ ಹಿನ್ನೆಲೆಯಿಂದ ಹಾಡುಗಳನ್ನು ಹಾಡುವಂಥದ್ದು ಇರ್ತದೆ. ಹಾಗೆ ನೇಜಿನಾಟಿ ಮಾಡುವಾಗ ನೋಡಿ ಹಾಡುಗಳು, ಅದು ನಮ್ಮ ಕನ್ನಡ ಜನಪದ ಪದ್ಯಗಳು ಬೇಕಾದಷ್ಟಿವೆ, ತುಳು ಜನಪದದಲ್ಲಿ ಕೂಡ ಬೇಕಾದಷ್ಟಿವೆ ಅಂತಹ ಹಾಡುಗಳು. ಈ ರೀತಿ ಹಾಡು ಹಾಡುವಂಥದ್ದು ಅದೊಂದು ಅಭ್ಯಾಸ ಇರ್ತದೆ. ಹಾಗೆ ರಾಗಿ ಬೀಸುವಾಗ ಹಾಡುವಂಥದ್ದು, ಭತ್ತ ಕುಟ್ಟುವಾಗ ಹಾಡುವಂಥದ್ದು, ಮಕ್ಕಳನ್ನು ಮಲಗಿಸುವಾಗ ಹಾಡುವಂಥ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಹಾಗೆ ಇವ ರೈತನಾದ್ದರಿಂದ ಇವನಿಗೆ ಹಾಡಲೇಬೇಕು, ಹಾಡಿದ್ರೆ ಆಗೋದಿಲ್ಲ ಅಂತ ಅವ ಒಂದು ಹಾಡನ್ನು ಹಾಡ್ತಾನೆ. ಈ ಕಾಡು ನದಿ ಮಣ್ಣು ದೇವರ ಕಾಯ, ಏನೆಂದು ಹಾಡಲಿ ದೇವರ ಮಾಯ. ಹೊಳೆಯುವ ನೀರಿನ ತೆರೆಗಳ ನಗಿಸುತ್ತಾ ಕಿರಣವ ಹೆಣೆಯುವ ಸೂರ್ಯನಿಗೆ, ಏನೆನ್ನಲೆ ಶಿವನೇ ಏನೆನ್ನಲೆ. ಚಿಮ್ಮುವ ಹೂವಿನ ಗಮ್ಮನ ವಾಸನೆ ಸುಮ್ಮನ ಸಡಗರಕ್ಕೇನೆನ್ನಲೆ. ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ ಏನೆಂಬ ಹೆಸರಿಂದ ಕರೆಯುವೆನೆ. ಬದುಕಿನ ಈ ಖುಷಿಗೆ ಕುರುಡಾದ ಮಂದಿಗೆ ಕಿಲುಬಿದ ಮನಸ್ಸಿಗೆ ಏನೆನ್ನಲೆ. ಸೈತಾನನ ಒಕ್ಕಲಾಗಿ ಕೆಟ್ಟಾಸೆಗಳ ಬಿತ್ತಿ ನರಕಗಳ ಬೆಳೆಯುವವರಿಗೇನೆನ್ನಲೆ. ಕಷ್ಟ ಸಾವಿರವಿರಲಿ ದುಃಖ ಸಾವಿರವಿರಲಿ ಈ ಬದುಕು ನನಗಿರಲಿ ಶಿವದೇವರೇ. ಸಾವಿರ ಮುಳ್ಳಿರಲಿ ಆದರೂ ಅದರಲ್ಲಿ ಒಂದಾರೆ ಅರಳಿದ ಹೂವಿರಲಿ ಶಿವನೇ. ಈ ಹಾಡನ್ನು ನಿಜವಾಗ್ಲೂ ಸಿನಿಮಾ ಒಂದರಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇದು ಇವರು ಸಿನಿಮಾಕ್ಕೋಸ್ಕರ ಆ ಸಿನಿಮಾಕ್ಕೋಸ್ಕರ ಬರೆದ ಹಾಡನ್ನು ಮತ್ತೆ ಇಲ್ಲಿ ಅಳವಡಿಸಿಕೊಂಡಿದ್ದಾರೋ ಅಥವಾ ಈ ನಾಟಕದಲ್ಲಿ ಬರೆದ ಹಾಡನ್ನೇ ಆ ಸಿನಿಮಾಕ್ಕೋಸ್ಕರ ಅಳವಡಿಸಿದಾರೋ ಗೊತ್ತಿಲ್ಲ. ಅದು ಬಹಳ ಹಿಂದಿನ ಸಿನಿಮಾ, ಅದು ಹಳೆಯ ಸಿನಿಮಾ. ಪಣಿಯಮ್ಮ ಅಂತ ಕಾದಂಬರಿ ಆಧಾರಿತ ಒಂದು ಸಿನಿಮಾ ಅದು ಪಣಿಯಮ್ಮ ಅನ್ನುವಂಥದ್ದು. ಬಹಳ ಚೆನ್ನಾಗಿದೆ ಸಿನಿಮಾ, ಅದರಲ್ಲಿ ಈ ಹಾಡನ್ನು ಬಳಕೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಅವ ಹಾಡುವಂಥ ಹಾಡು ಒಂದು ವಿಶೇಷವಾದ ಅರ್ಥ ಇದೆ ಈ ಹಾಡಿನಲ್ಲಿ, ಸುಮ್ಮನೆ ಹಾಡುವಂಥದ್ದಲ್ಲ. ಈ ಕಾಡು ನದಿ ಮಣ್ಣು ದೇವರ ಕಾಯ. ಈ ಕಾಡು ನದಿ ಮಣ್ಣು ಇದು ದೇವರ ಕಾಯ. ಕಾಯ ಅಂದರೆ ದೇಹ ಅಂತ. ಇದೆಲ್ಲ ಏನಿದೆ ಇದು ದೇವರ ದೇಹ ಇದ್ದಾಗೆ. ಅಂದರೆ ನಮ್ಮ ಹಿರಿಯರು ಹೇಳಿದಾರಲ್ಲ, ಈ ಭೂಮಿಯ ಪ್ರತಿಯೊಂದು ಕಣಕಣದಲ್ಲೂ ಕೂಡ ದೇವರಿದ್ದಾನೆ ಅಂತ. ಹಳ್ಳಿಯವರು ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಂದು ವಸ್ತುವಿನಲ್ಲೂ ದೇವರನ್ನ ಕಂಡಿದ್ದಾರೆ ನೋಡಿ. ನೀರಿನಲ್ಲಿ, ಮಣ್ಣಿನಲ್ಲಿ, ಗಾಳಿಯಲ್ಲಿ, ಬೆಂಕಿಯಲ್ಲಿ, ಎಲ್ಲ ಕಡೆ ದೇವರನ್ನ ಕಂಡಿದ್ದಾರೆ. ಅವರು ಬೆಳೆಯುವ ಬೆಳೆಯಲ್ಲಿ ದೇವರನ್ನ ಕಂಡಿದ್ದಾರೆ. ಅವರು ಸಾಕುವ ಎತ್ತುಗಳಲ್ಲಿ, ದನಗಳಲ್ಲಿ ದೇವರನ್ನ ಕಂಡಿದ್ದಾರೆ. ಅವರು ಮನೆಯಲ್ಲಿ ಸಾಕುವ ನಾಯಿಯಲ್ಲೂ ದೇವರನ್ನ ಕಂಡಿದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ದೇವರನ್ನ ಕಂಡಿದ್ದಾರೆ. ಹಾಗಿನ್ನು ಬೆಳೆಗಳು ಕೇಳೋದೇ ಬೇಡ. ಒಂದು ಅವರು ಬೆಳೆಯುವಂಥ ಭತ್ತ, ರಾಗಿ ಅದು ದೇವರ ಸಮಾನ. ಅನ್ನಬ್ರಹ್ಮ ಅಂತಲೇ ಕರೆದಿದ್ದಾರೆ ಹಿಂದಿನವರೆಲ್ಲ, ಅದು ದೇವರು ಅಂತ. ಹಾಗೆ ಇಲ್ಲಿರುವಂಥದ್ದು ಪ್ರತಿಯೊಬ್ಬರದ್ದು ಕೂಡ ದೇವರು.
ಇದೆಲ್ಲ ದೇವರ ಕಾಯ ಇದ್ದ ಹಾಗೆ. ಏನಂತ ಹಾಡಲಿ ದೇವರ ಮಾಯ, ಈ ದೇವರ ಮಾಯೆಯನ್ನು ಏನು ಅಂತ ಹಾಡಲಿ? ಎಷ್ಟೊಂದು ಸುಂದರವಾಗಿ ಚಿತ್ರಿಸಿದ್ದಾನೆ ಈ ಜಗತ್ತನ್ನ. ಎಂತಹ ಸುಂದರ, ಯಾವ ಚಿತ್ರಕಾರನಿಗೂ ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಈ ಬೆಟ್ಟ ಗುಡ್ಡಗಳು, ಈ ಮರ ಗಿಡಗಳು, ಇಲ್ಲಿರುವಂಥ ಪ್ರಾಣಿ ಪಕ್ಷಿಗಳು, ಒಂದೊಂದು ಪಕ್ಷಿಗಳು ನೋಡಿ ಅದರಲ್ಲಿ ಎಂತಹ ಸೌಂದರ್ಯ ಇದೆ. ಒಂದೊಂದು ಪಕ್ಷಿಗಳನ್ನು ಒಂದೊಂದು ರೀತಿಯಲ್ಲಿ ಚಿತ್ರಿಸಿಟ್ಟಿದ್ದಾನೆ ಅವ, ಒಂದೊಂದು ಪ್ರಾಣಿಗಳನ್ನು ಒಂದೊಂದು ರೀತಿಯಲ್ಲಿ ಚಿತ್ರಿಸಿಟ್ಟಿದ್ದಾನೆ. ಹುಲಿಗಳ ಮೇಲೆ ಪಟ್ಟೆಯನ್ನು ಎಳೆದಿದ್ದಾನೆ, ಜಿಂಕೆಯ ಮೇಲೆ ಚುಕ್ಕಿಯನ್ನಿಟ್ಟಿದ್ದಾನೆ. ಯಾವ ರೀತಿ ನೋಡಿ, ಆ ನವಿಲುಗಳಲ್ಲಿ ಕಣ್ಣುಗಳನ್ನು ಬರೆದಿದ್ದಾನೆ, ಕೋಗಿಲೆಯ ಧ್ವನಿಯನ್ನೆಷ್ಟು ಸುಂದರವಾಗಿಟ್ಟಿದ್ದಾನೆ. ಪ್ರತಿಯೊಂದರಲ್ಲೂ ಕೂಡ ಇದನ್ನೆಲ್ಲ ನೋಡುವಾಗ ಇದೆಂತಹ ಒಂದು ಅದ್ಭುತವಾದಂಥ ಮಾಯೆ ಆ ದೇವರದ್ದು. ಹೊಳೆಯುವ ನೀರಿನ ತೆರೆಗಳ ನಗಿಸುತ್ತ ಕಿರಣವ ಹೆಣೆಯುವ ಸೂರ್ಯನಿಗೆ, ಹೊಳೆಯುವ ನೀರಿನ ತೆರೆಗಳ ನಗಿಸುತ್ತ, ನೀರು ಹೊಳಿತಾ ಇರ್ತಾವೆ ನೋಡಿ ಬೆಳಕು ಬಿದ್ದಾಗ, ಆ ನೀರಿನ ತೆರೆಗಳು ಬರ್ತವೆ ನೋಡಿ, ಅದೊಂಥರ ನಗುತ್ತಾ ಬರುವಂಥ ರೀತಿಯಲ್ಲಿ. ಆ ನಗು ಹೇಗೆ ಅಲೆ ಅಲೆಯಾಗಿ ಬರ್ತದೋ ಅದೇ ರೀತಿಯ ನೀರಿನ ಅಲೆಗಳು ಬರುವಂಥದ್ದು. ಆ ಕಿರಣವ ಹೆಣೆಯುವ ಸೂರ್ಯನಿಗೆ, ಆ ಕಿರಣವನ್ನು ಹೆಣೆಯುವಂತಹ ಜೋಡಿಸುವಂತಹ ಸೂರ್ಯ ಯಾರಿದ್ದಾನೆ ಅವನಿಗೆ ಏನೆನ್ನಲೇ ಶಿವನೇ, ಅವನಿಗೆ ಏನು ಅಂತ ಹೇಳಲಿ? ಅವನ ಆ ಒಂದು ಕಾರ್ಯವನ್ನು, ಈ ಜಗತ್ತಿಗೆ ಸೊಬಗನ್ನು ತುಂಬುವಂಥ ಅವನ ಕಾರ್ಯವನ್ನು ಏನು ಅಂತ ವರ್ಣಿಸಲಿ? ಅದು ಮಾತಿನಲ್ಲಿ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲದಿರುವಂಥದ್ದು. ಚಿಮ್ಮುವ ಹೂವಿನ ಗಮ್ಮನ ವಾಸನೆ, ಹೂವಿನಿಂದ ಚಿಮ್ಮುತ್ತಾ ಇರುವಂತಹ ಗಮ್ಮಂತ ಬರ್ತಾ ಇರುವಂತಹ ಪರಿಮಳ. ಸುಮ್ಮನ ಸಡಗರಕ್ಕೇನೆನ್ನಲಿ? ಹೂ ಸುಮ್ಮನೆ ಇರ್ತದೆ, ಆದರೆ ಸುಮ್ಮನಿರುವ ಹೂವಿನಲ್ಲೂ ಕೂಡ ಗಮ್ಮಂತ ಪರಿಮಳ ಬರ್ತದಲ್ವ? ಆ ಪರಿಮಳ ಬರುವಾಗ ಒಂದು ಆಗುವಂಥ ಖುಷಿ, ಅದನ್ನು ಏನು ಅಂತ ಹೇಳಲಿ, ಏನು ಅಂತ ವರ್ಣಿಸಲಿ? ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ ಏನೆಂಬ ಹೆಸರಿಂದ ಕರೆಯುವೆನೆ. ಸುಡುಗಾಡಿನ ಒಳಗಡೆ ಮುಳ್ಳಿನಲ್ಲೂ ಹೂ ಬಿಡ್ತದಲ್ವ? ಅಂದರೆ ಕೆಲವು ಗಿಡಗಳಿರ್ತವೆ ನೋಡಿ, ಮುಳ್ಳು ಗಿಡಗಳು ಅಂತ, ಈ ಮರುಭೂಮಿಯ ಸಸ್ಯಗಳು ಇರ್ತವೆ. ಕಳ್ಳಿ ಗಿಡಗಳು ನಮ್ಮಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಆ ಕಳ್ಳಿ ಗಿಡಗಳು ಕೂಡ ಹೂ ಬಿಡುತ್ತವೆ, ಆದರೆ ಮುಳ್ಳಿನ ಮಧ್ಯೆಯೂ ಹೂ ಬಿಡ್ತದಲ್ವ? ಅಂತಹ ಒಂದು ಖುಷಿಗೆ ಏನು ಅಂತ ಹೇಳಲಿ? ಒಂದು ಗುಲಾಬಿ ಹೂ ಅಷ್ಟೆಲ್ಲ ಮುಳ್ಳಿದ್ರೂ ಕೂಡ ಅದರ ಮಧ್ಯೆ ಹೂ ಬರ್ತದಲ್ವ? ಅದಕ್ಕೆ ಏನು ಅಂತ ಹೇಳಲಿ? ಆ ಭಗವಂತನ ಸೃಷ್ಟಿ, ಆ ಭಗವಂತನ ಮಾಯೆ, ಅದನ್ನು ಯಾವ ರೀತಿ ವರ್ಣಿಸಲಿ? ಬದುಕಿನ ಈ ಖುಷಿಗೆ ಕುರುಡಾದ ಮಂದಿಗೆ, ಕಿಲುಬಿದ ಮನಸ್ಸಿಗೆ ಏನೆನ್ನಲಿ? ಜಗತ್ತಿನಲ್ಲಿ ಇಷ್ಟೆಲ್ಲ ಖುಷಿ ಇದೆಯಲ್ವೋ? ಆ ಅರಳಿ ಪರಿಮಳ ಸೂಸುವ ಹೂವುಗಳನ್ನು ನೋಡಿ, ಮರದ ಮರೆಯಲ್ಲಿ ಕುಳಿತು ಸುಂದರವಾಗಿ ಹಾಡುವಂತಹ ಪಕ್ಷಿಗಳನ್ನು ನೋಡಿ, ಕೆಲವು ಸಂದರ್ಭದಲ್ಲಿ ಸುಂದರವಾಗಿ ನರ್ತಿಸುವ ಪಕ್ಷಿಗಳನ್ನು ನೋಡಿ, ಪ್ರಕೃತಿಯಲ್ಲಿ ಸ್ವಚ್ಛಂದವಾಗಿ ವಿಹರಿಸುವ ಆ ಪ್ರಾಣಿಗಳನ್ನು ನೋಡಿ, ನೀರಿನಲ್ಲಿ ಹರಿಯುವ ನೀರಿನಲ್ಲಿ ಚಲಿಸುವಂತಹ ಮೀನುಗಳನ್ನು ನೋಡಿ. ನಮ್ಮ KS ನರಸಿಂಹಸ್ವಾಮಿ ಅವರು ಹೇಳ್ತಾರಲ್ವ, ಅದರ ಸೌಂದರ್ಯ ಎಷ್ಟಿದೆ ಅಂತ ಹೇಳಿದ್ರೆ ನಾನು ಅದಾಗಬೇಕು ಅಂತ. ಅವರ ಹಾಡು ಬಹಳ ಸುಂದರವಾಗಿ ಬರೆದಿರುವಂಥದ್ದು. ಅವರು ಅದನ್ನು ತಾನು ಜೇನಾಗಬೇಕು, ತಾನು ಹೂವಾಗಬೇಕು, ತಾನು ಜಿಂಕೆಯಾಗಬೇಕು, ಈ ರೀತಿಯೆಲ್ಲ ಆ ಹಾಡಿನಲ್ಲಿ ಅವರು ಚಿತ್ರಿಸಿರುವಂಥದ್ದನ್ನು ನಾವು ಕಾಣಬಹುದು. ಅಂದರೆ ಅದಷ್ಟು ಸುಂದರವಾಗಿರ್ತದೆ ಆ ಪ್ರಕೃತಿ ಎನ್ನುವಂಥದ್ದು. ಆ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದನ್ನು ಬಿಟ್ಟು ಯಾವತ್ತು ಅಯ್ಯೋ ಅಂತ ನೋವಿನಿಂದ ನರಳುತ್ತಾ ಇರ್ತಾರಲ್ಲ, ಅವರಿಗೆ ಏನು ಅಂತ ಹೇಳೋದು? ನಾವು ಆ ಪ್ರಕೃತಿ ಜೊತೆ ಬೆರಿಬೇಕು. KS ನರಸಿಂಹಸ್ವಾಮಿ ಅವರು ಹೇಳಿದ್ದು ಅಂತ ಹೇಳಿದ್ನಲ್ವ, ಅದೇ ರೀತಿ ಆಗಬೇಕು. ಅದರಲ್ಲಿ ಖುಷಿ ಇದೆ. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಅಂತ ಅವರು ಹೇಳ್ತಾರೆ. ಹಕ್ಕಿ ಹಾಡ್ತಾ ಇದ್ರೆ ಹೂ ತಲೆದೂಗುತ್ತಾ ಇರ್ತದೆ. ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಹಕ್ಕಿ ಹಾಡ್ತಾ ಇರುವಾಗ ಹೂ ನಿಜವಾಗ್ಲೂ ತಲೆದೂಗುತ್ತದ ಅಂತ. ತಲೆದೂಗುದಂದ್ರೆ ಮೆಚ್ಚಿಕೊಳ್ಳುವುದು ಅಂತ ಅರ್ಥ, ನುಡಿಗಟ್ಟದು. ಆ ಹಕ್ಕಿಯ ಹಾಡನ್ನು ಮೆಚ್ಚಿಕೊಳ್ಳುವಂಥದ್ದು. ಆ ಹೂ ನಾನಾಗಬೇಕು, ತೋಟದ ಕಂಪಿನ ಉಸಿರಲ್ಲಿ ತೇಲುವ ಜೇನಾಗುವ ಆಸೆ, ಕಡಲಿನ ನೀಲಿಯ ನೀರಲ್ಲಿ ಬಳುಕುವ ಮೀನಾಗುವ ಆಸೆ, ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ ಅಂತ. ಪ್ರಕೃತಿಯಲ್ಲಿ ಒಂದು ಅಲ್ಲಿರುವಂಥ ಸೌಂದರ್ಯವನ್ನು ನಾವು ಆಸ್ವಾದಿಸಬೇಕು. ಅದನ್ನು ಬಿಟ್ಟು ನಾವು ಇವತ್ತು ಅದನ್ನೆಲ್ಲ ಬಿಟ್ಟೇ ಬಿಟ್ಟಿದ್ದೇವೆ.
ನಮಗೆ ಆ ಪ್ರಕೃತಿಯ ಸೌಂದರ್ಯ ಎನ್ನುವಂಥದ್ದು ಬೇಡವೂ ಬೇಡ, ಅದು ಗೊತ್ತಿದ್ದು ಇಲ್ಲ. ನಮ್ಮ ಪ್ರಕಾರ ಖುಷಿ ಅಂದರೆ ಏನು? ಚೆನ್ನಾಗಿ ತಿನ್ನುವಂಥದ್ದು, ಒಳ್ಳೊಳ್ಳೆ ಸಿನಿಮಾ ನೋಡುವಂಥದ್ದು, ಒಳ್ಳೊಳ್ಳೆ ಬಟ್ಟೆ ಹಾಕುವಂಥದ್ದು, ಮೋಜು ಮಸ್ತಿ ಮಾಡು. ನಮ್ಮ ಪ್ರಕಾರ ಖುಷಿ ಅದು ಖುಷಿಯಲ್ಲ. ಪ್ರಕೃತಿಯಲ್ಲಿ ಸಿಗುವ ಆ ಆಹ್ಲಾದವನ್ನು ಅನುಭವಿಸಬೇಕು ನಾವು, ಪ್ರಕೃತಿಯನ್ನು ಆಸ್ವಾದಿಸಬೇಕು ನಾವು. ಅದನ್ನು ಬಿಟ್ಟು ಕುರುಡಾದ ಮಂದಿಗೆ, ಅದನ್ನೆಲ್ಲ ಬಿಟ್ಟು ಕುರುಡಾಗಿ ಬಿಟ್ಟು ವರ್ತಿಸುವಂತಹ ಆ ಕಿಲುಬಿದ ಮನಸ್ಸಿಗೆ, ತುಕ್ಕು ಹಿಡಿದಿರುವಂತಹ ಮನಸ್ಸಿಗೆ, ಕೆಟ್ಟು ಹೋಗಿರುವಂತಹ ಮನಸ್ಸಿಗೆ ಏನು ಅಂತ ಹೇಳಲಿ? ಅವ್ರಿಗೇನು ಅಂತ ಹೇಳಲಿಕ್ಕೆ ಸಾಧ್ಯ? ಸೈತಾನನ ಒಕ್ಕಲಾಗಿ ಕೆಟ್ಟಾಸೆಗಳ ಬಿತ್ತಿ ನರಕಗಳ ಬೆಳೆಯುವವರಿಗೆ ಏನೆನ್ನಲಿ? ಮನಸ್ಸಿನ ಒಳಗಡೆ ಸೈತಾನನನ್ನು ಕೂರಿಸಿಕೊಂಡು ಕೆಟ್ಟ ವಿಚಾರಗಳನ್ನೇ, ಕೆಟ್ಟದನ್ನೇ ತುಂಬಿಕೊಂಡು ನರಕಗಳ ಬೆಳೆಯುವವರು, ಮನಸ್ಸಿನಲ್ಲಿ ಕೆಟ್ಟದನ್ನು ತುಂಬಿಕೊಂಡು ಇಲ್ಲೇ ನರಕವನ್ನು ಸೃಷ್ಟಿಸುವಂಥವರಿಗೆ ಏನೆಂದು ಹೇಳೋದು? ಕೊನೆಗೆ ಅವ ಹೇಳುತ್ತಾನೆ, ಕಷ್ಟ ಸಾವಿರವಿರಲಿ, ದುಃಖ ಸಾವಿರವಿರಲಿ, ಈ ಬದುಕು ನನಗಿರಲಿ ಶಿವದೇವರೇ. ನಾವು ದೇವರಲ್ಲಿ ಯಾವತ್ತು ಹೀಗೆ ಕೇಳ್ಕೊಳ್ಬೇಕಂತೆ, ದೇವರೇ ಕಷ್ಟ ಬರಲಿ ಸುಖ ಬರಲಿ, ಆದರೆ ಆ ಛಲದಿಂದ ಬದುಕುವ ಸಾಮರ್ಥ್ಯವನ್ನು ನನಗೆ ಕೊಡು ಅಂತ. ಅದನ್ನಿಲ್ಲಿ ಅವ ಕೇಳಿಕೊಳ್ಳುವಂಥದ್ದು. ಕಷ್ಟ 1000 ಬರಲಿ, ದುಃಖವೂ 1000 ಬರಲಿ, ಆದರೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡು ಅಂತ. ಅದನ್ನು ಛಲದಿಂದ ಎದುರಿಸಿ, ಆ ದುಃಖ ಕಷ್ಟ ನೋವುಗಳೇನುಂಟು ಅದನ್ನು ಎದುರಿಸಿ ನಿಂತು ಬದುಕುವುದನ್ನು ನನಗೆ ನೀಡು, ಆ ಬದುಕನ್ನು ನನಗೆ ಕೊಡು. 1000 ಮುಳ್ಳಿರಲಿ, ಆದರೂ ಅದರಲ್ಲಿ ಒಂದಾರೆ ಅರಳಿದ ಹೂ ಇರಲಿ ಶಿವನೇ. ಒಂದು ಗಿಡದಲ್ಲಿ 1000 ಮುಳ್ಳು ಇರಲಿ, ಆದರೆ ಅದರ ಮಧ್ಯೆ ಒಂದಾದರೂ ಹೂ ಅರಳಲಿ. ಅಂದರೆ ನನ್ನ ಜೀವನದಲ್ಲಿ ಕಷ್ಟಗಳು 1000 ಬರಲಿ, ಆದರೆ ಕಷ್ಟಗಳ ಮಧ್ಯೆ ಒಂದಾದರೂ ಒಂದು ಸಣ್ಣ ನೆಮ್ಮದಿಯಿಂದ ಬದುಕುವ ಸುಖವನ್ನು ನೀಡು. ಎಲ್ಲ ಸುಖವೇ ಇರಬೇಕು ಅಂತ ಅವ ಕೇಳೋದಿಲ್ಲ. 1000 ಕಷ್ಟಗಳು ಬರಲಿ ಪರವಾಗಿಲ್ಲ, ಅದರ ಜೊತೆಯಲ್ಲಿ ಬದುಕಲಿಕ್ಕೆ ಸ್ಫೂರ್ತಿ ಕೊಡುವಂತಹ ಒಂದು ಸುಖವನ್ನು ನೀಡು. ಆ ರೀತಿ ಕೇಳಿಕೊಡು. ಇದರಲ್ಲೇ ಗೊತ್ತಾಗುತ್ತದೆ ಬೋಳೇಶಂಕರನ ಮನಸ್ಥಿತಿ ಅಂತದ್ದು ಅಂತ. ಒಂದನೇದು ಅವನು ಪ್ರಕೃತಿ ಜೊತೆ ಬೆರೆತು ಬಾಳುವಂಥದ್ದು, ಪ್ರಕೃತಿಯನ್ನು ಆಸ್ವಾದಿಸಿ ಬದುಕುವಂಥದ್ದು. ಮತ್ತೊಂದು ಏನು ಅಂತ ಹೇಳಿದ್ರೆ, ದೇವರ ಹತ್ರ ಅವ ಸುಖವನ್ನೇ ಕೊಡು ಅಂತ ಕೇಳೋದಿಲ್ಲ. ಕಷ್ಟ ಎಷ್ಟು ಬೇಕಾದರೂ ಕೊಡು, ಆದರೆ ಛಲದಿಂದ ಬದುಕುವ ಸಾಮರ್ಥ್ಯವನ್ನು ಕೊಡು. ಆ ಕಷ್ಟವನ್ನು ಎದುರಿಸಿ ನಿಲ್ಲುವ ಮನಸ್ಥಿತಿಯನ್ನು ನನಗೆ ಕೊಡು, ಮನೋಸ್ಥೈರ್ಯವನ್ನು ನನಗೆ ಕೊಡು ಅಂತ ಅವ ದೇವರಲ್ಲಿ ಕೇಳಿಕೊಳ್ಳುವಂಥದ್ದು. ಈ ಹಾಡು ನಡೆಯುತ್ತಿರುವಾಗ ಸರದಾರ ಸೋಮಣ್ಣ, ಸಾವುಕಾರ ಕಾಮಣ್ಣ ಇಬ್ಬರು ತಮ್ಮ ಹೆಂಡಂದಿರ ಜೊತೆ ಬಂದು ಹೊಲದ ಕೆಲಸ ಮಾಡುವರು. ಬೋಳೇಶಂಕರನಂಥ ಸಂತೋಷ ಅವರಲ್ಲಿಲ್ಲ. ಒತ್ತಾಯಕ್ಕಾಗಿ ಕೆಲಸ ಮಾಡುತ್ತಿದ್ದವರಂತೆ ಕಾಣುತ್ತಾರೆ. ಹಾಡು ಮುಗಿದಾಗ ಬಿರುಗಾಳಿ ಬೀಸುತ್ತದೆ. ಬೋಳೇಶಂಕರನ ದನ ಮುಂದೆ ಸಾಗದೆ ನಿಲ್ಲುತ್ತದೆ. ಹಾಡು ನಡೆಯುತ್ತಿರುವಾಗ ಸರದಾರ ಸೋಮಣ್ಣ ಮತ್ತು ಸಾವುಕಾರ ಕಾಮಣ್ಣ ಗೊತ್ತಿದೆ, ಬೋಳೇಶಂಕರನ ಅಣ್ಣಂದಿರು. ಅವರು ತಮ್ಮ ಹೆಂಡಂದಿರ ಜೊತೆಗೆ ಹೊಲಕ್ಕೆ ಕೆಲಸ ಮಾಡ್ತಾ ಬರ್ತಾರೆ. ಆದರೆ ಈ ಬೋಳೇಶಂಕರನ ಮನಸ್ಸಿನಲ್ಲಿರುವ ಖುಷಿ ಅವರಿಗಿಲ್ಲ. ಯಾರ್ದೋ ಒತ್ತಾಯಕ್ಕೋಸ್ಕರ ಅಯ್ಯೋ ಕೆಲಸ ಮಾಡಬೇಕಲ್ವ, ಯಾರಿಗೆ ಬೇಕು ಈ ಕೆಲಸ, ಚೆನ್ನಾಗಿ ತಿನ್ನಲಿಕ್ಕಿದ್ರೆ ಆರಾಮಾಗಿ ಕೂತ್ಕೊಳ್ಳಿಕ್ಕಿದ್ರೆ ಒಳ್ಳೇದಲ್ವ ಅನ್ನುವ ಮನಸ್ಥಿತಿಯವರು. ಆದ್ದರಿಂದ ಅವರ ಮನಸ್ಸಿನಲ್ಲಿ ಖುಷಿ ಇರಲಿಲ್ಲ. ನಾವು ಕೆಲಸವನ್ನು ಆಸ್ವಾದಿಸಬೇಕು, ಮಾಡುವ ಕೆಲಸದಲ್ಲಿ ಖುಷಿಯನ್ನು ಕಾಣಬೇಕು. ಖುಷಿ ಪಡೋದು ಅಂದರೆ ಹೇಗೆ? ಆರಾಮವಾಗಿ ಕೂತ್ಕೊಂಡಿರೋದಲ್ಲ, ನಾವು ಕೆಲಸವನ್ನು ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ. ಮಾಡುವ ಕೆಲಸವನ್ನು ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಚೆನ್ನಾಗಿ ತಿಂದು ಉಂಡು ಆರಾಮವಾಗಿ ಮಲ್ಕೊಳ್ಳುವಂಥದ್ದಲ್ಲ. ಹೀಗೆ ಅವರಿಗೆ ಮಾತ್ರ ಅದೇ ರೀತಿಯದ್ದು ಬೇಕಾದ, ಆದ್ದರಿಂದ ಅವರಲ್ಲಿ ನೆಮ್ಮದಿ ಇಲ್ಲ. ಹಾಡು ಮುಗಿಯುವಾಗ ಬಿರುಗಾಳಿ ಬೀಸ್ತದೆ. ಅವನ ಬೋಳೇಶಂಕರನ ದನ ಮುಂದೆ ಸಾಗದೆ ಅಲ್ಲೇ ನಿಲ್ತದೆ. ಬೋಳೇಶಂಕರ, ಮರದೆಲೆ ಬಾಡುತ್ತಿವೆ, ಯಾರದೋ ನಿಟ್ಟುಸಿರಿನ ಹಾಗೆ ಗಾಳಿ ಬೀಸುತ್ತಿದೆ, ಮೋಡ ಉರಿಯುತ್ತಿರುವ ಹಾಗೆ ಕಾಣಿಸುತ್ತಿದೆ. ಯಾಕಿದ್ದೀತು ರೀ? ನನ್ನ ಕರೆದಿರ? ಅಲ್ಲಿ ಹೆಂಡತಿ ಅಂದೆ, ಅಂದರೆ ಸರದಾರನ ಹೆಂಡತಿ. ಸರದಾರ, ನಾನು ಅದನ್ನೇ ಕೇಳೋಣ ಅಂತಿದ್ದೆ, ನೀ ನನ್ನ ಕರೀಲಿಲ್ಲವೇ? ರೀ ಒಂದು ಕೆಲಸ ಮಾಡ್ತೀರಾ? ಏನದು? ಅಗೋ ಅಲ್ಲಿದೆಯಲ್ಲ ಎತ್ತರವಾದ ಬೆಟ್ಟ, ಅದರ ನೆತ್ತಿ ಮೇಲಿಂದ ಕೆಳಕ್ಕೆ ನೀವು ನೆಗೆದರೆ ಎಷ್ಟು ಚೆನ್ನಾಗಿರುತ್ತಲ್ಲವ ನೋಡೋದಕ್ಕೆ. ಏನೇ ನಿನ್ನ ಮೈಯಲ್ಲಿ ಹುಷಾರಿದೆ ತಾನೇ? ಬೇಗ ಹೋಗಿ ನೆಗಿರಿ ಅಂದರೆ, ಇಲ್ಲದಿದ್ದರೆ ನಾನೇ ನೆಗಿತೀನಿ ಅಷ್ಟೇ. ಬೇಕಾದರೆ ಇಬ್ಬರೂ ನೆಗೆಯೋಣ, ಅದಕ್ಕೇನಂತೆ. ಆದರೆ ಅದ್ಯಾಕೆ ಈ ಪರಿ ಆಸೆ ಆಗ್ತಿವೆ ಇಬ್ಬರಿಗೂ? ಒಂದು ಮಾತು ತಮ್ಮನನ್ನು ಕೇಳೋಣ ಇರು. ಇಬ್ಬರು ಆಗಲೇ ಬೆಟ್ಟದ ಕಡೆಗೆ ಅವಕ್ಕಾಗಿ ನೋಡುತ್ತಿರುವ ಸಾವುಕಾರಣ್ಣ ಅವನ ಹೆಂಡತಿ ಹತ್ತಿರ ಹೋಗುತ್ತಾರೆ. ಬೋಳೇಶಂಕರ ಹೇಳುತ್ತಾನೆ, ಮರದ ಎಲೆ ಬಾಡ್ತಾ ಇದ್ದಕ್ಕಿದ್ದಾಗೆ ಮರದ ಎಲೆ ಬಾಡ್ತಾ ಇದೆ.
ಯಾರದು ನಿಟ್ಟುಸಿರಿನ ಹಾಗೆ ಗಾಳಿ ಬೀಸ್ತಾ ಇದೆ. ಗಾಳಿ ಹೇಗೆ ಬೀಸ್ತಾ ಇದೆ? ಯಾವತ್ತಿನ ಹಾಗೆ ತಂಪು ಗಾಳಿ ಬೀಸ್ತಾ ಇಲ್ಲ, ಒಂದು ರೀತಿಯ ಬಿಸಿ ಉಸಿರಿನ ಹಾಗೆ ಗಾಳಿ ಬೀಸ್ತಾ ಉಂಟು. ಮೋಡ ತಣ್ಣಗೆ ಇರಬೇಕಾದ್ದು ಉರಿಯುತ್ತಿರುವ ಹಾಗೆ ಕಾಣಿಸ್ತಾ ಉಂಟು. ಅಂದರೆ ಒಂದು ರೀತಿಯಲ್ಲಿ ಬೋಳೇಶಂಕರ ಯಾವುದೋ ಒಂದು ಮುಂದೆ ಕೆಡುಕಾಗಲಿದೆ ಅನ್ನುವಂಥದ್ದನ್ನು ಮುಂಚಿತವಾಗಿ ತಿಳ್ಕೊಂಡಿದ್ದಾನೆ. ಮೊದಲೇ ಹೇಳಿದಾರಲ್ವಾ, ಎಲ್ಲವನ್ನ ತಿಳ್ಕೊಳ್ಳಬಲ್ಲವನವನು ಅಂತ. ಆದ್ದರಿಂದ ಅವನಿಗೆ ಗೊತ್ತಾಗಿದೆ ಏನೋ ಒಂದು ಸಮಸ್ಯೆ ಇದೆ, ಏನೋ ಮುಂದಕ್ಕೆ ಅನಾಹುತ ಇದೆ ಅಂತ. ಅದನ್ನೇ ಅವನ ಮಾತಿನಲ್ಲಿ ವ್ಯಕ್ತಪಡಿಸುವಂಥದ್ದು. ಅಷ್ಟೊತ್ತಿಗೆ ಸರ್ದಾರನ ಹೆಂಡತಿ ನನ್ನ ಕರೆದಿರಂತ ಗಂಡನ ಹತ್ರ ಕೇಳಿದಾಳೆ. ಅವನು ಅದನ್ನೇ ಹೇಳುತ್ತಾನೆ, ನಾನು ಕೇಳೋಣ ಅಂತಿದ್ದೆ, ನನ್ನನ್ನು ಕರೀಲಿಲ್ವೇ? ಅಂದರೆ ಇಬ್ಬರಿಗೂ ಕರ್ದ ಹಾಕಿ ಕೇಳಿಸ್ತದೆ. ಇವಳನ್ನು ಗಂಡ ಕರೆದ ಹಾಗೆ ಕೇಳಿಸ್ತದೆ, ಅವನಿಗೆ ತನ್ನ ಹೆಂಡತಿ ಕರೆದ ಹಾಗೆ ಕೇಳಿಸ್ತದೆ. ಕರ್ದದ್ದು ಯಾರು ಅಂತ ಗೊತ್ತಿಲ್ಲ. ಅವಳು ಹೇಳ್ತಾಳೆ, ಒಂದು ಕೆಲಸ ಮಾಡ್ತೀರಾ? ಏನು? ಅಲ್ಲಿ ಕಾಣ್ತಾ ಇದೆಯಲ್ವಾ, ಎತ್ತರವಾದ ಬೆಟ್ಟದ ಮೇಲೆ ಇನ್ನೊಂದ್ಸಲ ನೆಗಿತೀರಾ? ಇದೊಂದು ರೀತಿಯ ವಿಚಿತ್ರವಾದಂಥದ್ದು. ಅಂದರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಕರೀತಾರಲ್ವಾ, ಇದಕ್ಕೆ ಆ ರೀತಿ ಹೇಳುವಂಥದ್ದು. ಯಾರಿಗಾದರೂ ಆ ರೀತಿ ಅನಿಸದ? ಯಾವುದೇ ಒಂದು ಹೆಂಡತಿಯಾದರೂ ಗಂಡನಿಗೆ ಈ ರೀತಿ ಹೇಳಲಿಕ್ಕೆ ಸಾಧ್ಯ ಉಂಟಾ? ನೀವು ಬೆಟ್ಟದಿಂದ ನೆಗೀರಿ ಅಂತ ಹೇಳ್ಕೊಂಡ್ಬಿಟ್ಟು, ನೀವು ನೆಗೆಯುವುದನ್ನು ನೋಡೋದಕ್ಕೆ ಎಷ್ಟು ಚೆನ್ನಾಗಿರ್ತದಲ್ವಾ. ಅಂದರೆ ಬೇರೆಯವರಿಗೆ ನೋವಾಗುವುದನ್ನು ನೋಡೋದಕ್ಕೆ ಎಷ್ಟು ಖುಷಿ. ಹಾಗಾದರೆ ಆ ಎಂಥ ಕೆಟ್ಟ ಮನಸ್ಥಿತಿ ಇರಬಹುದು. ಅದಕ್ಕೆ ಅವ ಹೇಳ್ತಾನೆ, ಮೈಯಲ್ಲಿ ಹುಷಾರಿದೆ ತಾನೆ, ಏನು ತಲೆಗೆಲ್ಲ ಏನಾದರೂ ಕೆಟ್ಟಿದ್ಯಾ ನಿನಗೆ? ಏನು ಮಾತಾಡ್ತಾ ಇದ್ದೀಯಾ? ಅವಳು ಹೇಳ್ತಾಳೆ, ಬೇಗ ನೆಗೀರಿ ಅಂದರೆ, ಇಲ್ಲದ್ರೆ ನಾನೇ ನೆಗಿತೇನೆ. ನಿಮಗೆ ನೆಗಿಲಿಕ್ಕೆ ಆಗೋದಿಲ್ವೋ? ನಾನು ನೆಗಿತೇನೆ. ಅಂದರೆ ಇದರಲ್ಲಿ ನಮಗೆ ಗೊತ್ತಾಗುತ್ತದೆ ಅವಳಿಗೆ ಯಾವುದೋ ಒಂದು ಮೆಟ್ಕೊಂಡು ಬಿಟ್ಟಿದೆ, ದೆವ್ವನೇನೋ ಮೆಟ್ಕೊಂಡು ಬಿಟ್ಟಿದೆ ಅಂತ. ದೆವ್ವ ಇದೆಯಲ್ಲೂ ಗೊತ್ತಿಲ್ಲ, ನಾವು ಬಾಯಿ ಮಾತಿಗೆ ಹೇಳೋದಷ್ಟೇ. ಅಂಥದ್ದೇನಾದರೂ ವರ್ತನೆ ಇದ್ದಾಗ ಹೇಳುವಂಥದ್ದು ಸಹಜ, ನಿನಗೇನಾದರೂ ದೆವ್ವ ಮೆಟ್ಕೊಂಡಿದೆಯಾ ಅಂತ. ಅದೇ ರೀತಿಯಲ್ಲಿ ಅವಳ ವರ್ತನೆ. ಅದಕ್ಕೆ ಅವ ಹೇಳ್ತಾನೆ, ಬೇಕಾದರೆ ಇಬ್ಬರು ನೆಗೆಯೋಣ, ಅದಕ್ಕೇನಂತೆ. ಆದರೆ ನಮಗೆ ಯಾಕೆ ಈ ಪರಿ ಆಸೆ ಆಗುತ್ತಿವೆ? ಇನ್ನೇನೋ ಆಸೆ ಆದರೆ ಸರಿಯಪ್ಪ, ಏನಾದರೂ ಚಹಾ ಕುಡಿಬೇಕು ಅಂತ ಆಸೆ ಆಗಬೇಕು, ಅಥವಾ ಏನಾದರೂ ಹಣ್ಣು ತಿನ್ನಬೇಕು ಅಂತ ಆಸೆ ಆಗುವಂಥದ್ದು, ನಮಗೆ ಬೇಕಾ ಇಷ್ಟದ ಆಹಾರ ಸೇವಿಸಬೇಕು ಆಸೆ ಆಗೋದು, ಅದು ಎಲ್ಲ ಸಹಜ. ಆದರೆ ಬೆಟ್ಟದಿಂದ ನೆಗಿಬೇಕೆನ್ನುವಂಥ ಆಸೆ, ಇದೊಂದು ವಿನಾಶಕಾರಿ ಆಸೆ. ಇದ್ಯಾಕೆ ಇಂಥ ಆಸೆ ನನಗೆ ಬರ್ತಾ ಇದೆ? ತಮ್ಮನನ್ನ ಕೇಳೋಣ ಒಂದು ಮಾತು ಅಂತ ಹೇಳ್ಕೊಂಡ್ಬಿಟ್ಟು ಕಾಮಣ್ಣನ ಹತ್ರಕ್ಕೆ ಹೋಗುತ್ತಾರೆ. ಆದರೆ ಅವರಿಬ್ಬರು ಮೊದಲೇ ಗಂಡ ಹೆಂಡತಿ ಇಬ್ಬರು, ಸಾಹುಕಾರ ಕಾಮಣ್ಣ ಮತ್ತು ಅವನ ಹೆಂಡತಿ ಇಬ್ಬರು ಆಗಲೇ ಏನೋ ಒಂದು ಭಯಂಕರ ಆಶ್ಚರ್ಯವನ್ನು ನೋಡಿದ ಹಾಗೆ ಬೆಟ್ಟದ ಕಡೆಗೆ ನೋಡ್ತಾ ಇದ್ದಾರೆ. ಅವನೇ ಮಾತಾಡಿಸ್ತಾನೆ, ಸಾಹುಕಾರನಂದ್ರೆ ಸಾಹುಕಾರ ಕಾಮಣ್ಣ. ಅಣ್ಣ, ನಿನಗೆ ಆ ಬೆಟ್ಟದ ಮೇಲಿಂದ ಬೀಳೋಣ ಅಂತ ಅನ್ನಿಸುತ್ತಾ? ಎಲ್ಲ ಇವನ ಅದನ್ನೇ ಕೇಳೋಣ ಅಂತ ಬಂದೆ ಕಣಪ್ಪ. ನಿನಗೂ ಹಾಗೆ ಅನ್ನಿಸ್ತಿದೆಯಾ? ನನಗೂ ಅಷ್ಟೇ. ನಮಗೆಂದು ಹಿಂದೆ ಹೀಗಾದದ್ದಿಲ್ಲ. ಬೋಳೇಶಂಕರನಿಗೆ ಹೀಗೆ ಆಗುತ್ತೇನೋ, ಕೇಳೋಣ ಬಾ. ಅವನ ಬಳಿಗೆ ಹೋಗುವರು. ಇವನು ಹೋಗಿ ಕೇಳಬೇಕು ಅಂತ ಯೋಚನೆ ಮಾಡಿದ. ಇವನು ಕೇಳೋದಕ್ಕಿಂತ ಮೊದಲೇ ಸಾಹುಕಾರ ಕಾಮಣ್ಣ ಹೇಳಿದ, ನನಗೆ ಯಾಕೆ ನಿಮಗೆ ಆ ಬೆಟ್ಟದ ಮೇಲಿಂದ ಬೀಳೋಣ ಅಂತ ಅನ್ನಿಸ್ತಾ ಉಂಟಾ ಅಂತ. ಇವರಿಗೆ ಮೊದಲೇ ಹಾಗೆ ಅನ್ನಿಸ್ತಾ ಇತ್ತು. ಎಲ್ರಿಗೂ ಹಾಗೆ, ಸಾಹುಕಾರನ ಹೆಂಡತಿಗೂ ಹಾಗೆ ಅನ್ನಿಸ್ತಾ ಉಂಟು. 4 ಜನಕ್ಕೂ ಅದೇ ರೀತಿಯೇನು ಬೆಟ್ಟದಿಂದ ಹಾರಬೇಕು ಅಂತ ಅನ್ನಿಸ್ತಾ ಉಂಟು. ಇದಕ್ಕಿಂತ ಮೊದಲು ಯಾವತ್ತೂ ಈ ರೀತಿ ಆಸೆ ಆದ್ದಲ್ಲ. ಯಾಕಿರ್ಬೋದು? ಹಾಗಾದ್ರೆ ತಮ್ಮನಿಗೂ ಆ ರೀತಿ ಆಗಿದ ಅಂದರೆ ಬೋಳೇಶಂಕರನಿಗೆ ಆಗಿದೆ, ಕೇಳೋಣ ಅಂತ ಅವನ ಹತ್ರಕ್ಕೆ ಹೋಗುತ್ತಾರೆ. ಅಯ್ಯ ಬೆಪ್ತ ಕಡಿ, ಆ ಬೆಟ್ಟದ ತುದಿಯಿಂದ ಹಾರಿ ಬೀಳೋಣ ಅಂತ ನಿನಗೇನಾದರೂ ಅನ್ನಿಸುತ್ತಾ? ನಿಮಗೆ ಹಾಗನ್ನಿಸುತ್ತಾ? ನಮಗೆಲ್ಲರಿಗೂ ಹಾಗನ್ನಿಸ್ತಾ ಇದೆ. ನಿನಗೂ ಅನ್ನಿಸ್ತಿದೆಯಾ? ಇಲ್ಲವಲ್ಲ. ಹೇಳಿ ಕೇಳಿ ಬೆಪ್ತ ಕಡಿ ಬೋಳೇಶಂಕರ. ಅವನಿಗೇನನ್ನಿಸುತ್ತೆ? ಆದರೆ ಮನುಷ್ಯ ಹೌದು. ನಾವು 4 ಅನ್ನಿಸಿದ್ದು ನಿನಗೊಬ್ಬನಿಗೆ ಅನ್ನಿಸೋದಿಲ್ಲ ಅಂದರೆ ಅದೂ ಅನುಮಾನವೇ. ಅಣ್ಣ, ಆಗ ಆ ಬೆಟ್ಟದ ಮೇಲೆ ಕೆಂಪು ಹೂವಿನ ಮೆಳೆ ಇದೆಯಲ್ಲ, ಅದರ ಮರೆಯಲ್ಲೊಬ್ಬ ದೇವತೆ ನಿಂತುಕೊಂಡು ಕೈ ಮಾಡಿ ಕರೆದಂತೆ ಕಾಣಿಸೋದಿಲ್ಲವೇ? ದಿಲ್ಲವ? ಹೌದು. ದುಂಡಗೆ ಉರಿಯೋ ಕಣ್ಣಿವೆ, ಹೌದು. ಹೊಳೆಯೋ ಹಲ್ಲಿವೆ, ಎತ್ತಿನ ಹಾಗೆ ಕೊಂಬಿವೆ. ಆದರೆ ಆ ದೇವತೆಗಳು ಇಬ್ಬರಿದ್ದಾರೆ. ಹೋಗಿ ಅವನ ಹತ್ರ ಕೇಳುತ್ತಾರೆ, ಬೆಟ್ಟದಿಂದ ಹಾರೋಣ ಅಂತ ನಿಮಗೆ ಅನ್ನಿಸ್ತದ ಅಂತ. ನಿಮಗೆ ಹಾಗೆ ಅನಿಸ್ತದ ಪ್ರಶ್ನೆ ಕೇಳುತ್ತಾನೆ. ನಮಗೆಲ್ಲರಿಗೂ ಹಾಗೆ ಅನ್ನಿಸ್ತಾ ಇದೆ, ನಿಮಗೂ ಅನ್ನಿಸ್ತಾ ಇಲ್ವೋ? ಅವನು ಹೇಳ್ತಾನೆ, ನನಗೇನು ಹಾಗೆ ಅನ್ನಿಸೋದಿಲ್ಲ. ಅಂದರೆ ಯಾರಿಗೂ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದಂಥ ಆಸೆ. ಬೆಟ್ಟದಿಂದ ನೋಡುವಾಗ ಅಲ್ಲಿ ಮೇಲಿಂದ ಹಾರುವಂತ ಯಾರಿಗಾದರೂ ಅನ್ನಿಸ್ತದ? ಪ್ರಪಾತಕ್ಕೆ ಹಾರಿ ಬೀಳುವ ಅಂತ. ಹಾರುವ ಅಂತ ಅನ್ನಿಸಬಹುದು, ಹಾರಿ ಬೀಳುವ ಅಂತ ಅನ್ನಿಸ್ಲಿಕ್ಕೆ ಇಲ್ಲ. ಹೇಳಿ ಕೇಳಿ ಬೆಪ್ತ ಕಡಿ ಬೋಳೇಶಂಕರ, ನಿನಗೆ ಏನು ಅನಿಸುತ್ತೆ?
ಹೇಗೆ ಸಾಧ್ಯ ಅವನಿಗೆ ಅನಿಸೋದಿಕ್ಕೆ? ಅವನು ಮೂರ್ಖ. ಇವರ ಪ್ರಕಾರ ಅವನು ಮೂರ್ಖ, ಅವನಿಗೆ ಹೇಗೆ ಅನಿಸ್ಲಿಕ್ಕೆ ಸಾಧ್ಯ? ಆದರೆ ಬೆಪ್ತಕ್ಕಡಿ ಆದರೂ ಮನುಷ್ಯ ಹೌದು, ನಿಮ್ಮ ಥರ ಮನುಷ್ಯನೆಯ ಸರ್ದಾರ ಹೇಳ್ತಾನೆ, ನಾವು ನಾಲ್ವರಿಗೂ ಅನಿಸಿದ್ದು ನಿನಗೊಬ್ಬನಿಗೆ ಅನಿಸೋದಿಲ್ಲ ಅಂದರೆ ಅದು ಅನುಮಾನವೇ? ಈಗ ಬಹುಮತ ಇರುವಂಥದ್ದು ಬೆಟ್ಟದಿಂದ ಹಾರಬೇಕು ಅನ್ನುವಂಥದ್ದಕ್ಕೆ, ಆದ್ದರಿಂದ ಆ ಬಹುಮತವೇ ಗೆಲ್ಲುವಂಥದ್ದು. ಹಾಗೆ ನೋಡಲಿಕ್ಕೆ ಹೋದರೆ ಇವನಿಗೊಬ್ಬನಿಗೆ ಅನಿಸಲಿಲ್ಲ, ಆದ್ದರಿಂದ ಅವ ಮನುಷ್ಯ ಹೌದು ಅಲ್ವೋ ಅಂತ ಅನುಮಾನ. ಅದಕ್ಕೆ ಸಾಹುಕಾರನಷ್ಟೊತ್ತಿಗೆ ಹೇಳ್ತಾನೆ, ಆ ಬೆಟ್ಟದ ಮೇಲೆ ಕೆಂಪು ಹೂವಿನ ಮೇಳೆ ಇದೆಯಲ್ಲ, ಕೆಂಪು ಹೂವುಗಳರಳಿಯುವಂಥ ಮೇಳೆ, ಮೇಳೆ ಅಂದರೆ ಪೊದೆ, ಅದರ ಮರೆಯಲೊಬ್ಬ ದೇವತೆ ಕೈ ಮಾಡಿ ಕರೆದಂತೆ ಕಾಣಿಸೋದಿಲ್ವೋ? ಅದರ ಮರೆಯಲ್ಲಿ ಅಡ್ಡಕ್ಕೆ ನಿಂತುಕೊಂಡು ಒಂದು ದೇವತೆ ಕೈ ಮಾಡಿ ಕರೆದ ಹಾಗೆ ಕಾಣಿಸೋದಿಲ್ವೋ? ಹೌದು, ಇವನಿಗೂ ಕಾಣಿಸ್ತಾ ಇದೆ. ಹೇಗಿದೆ ಅದು? ದುಂಡಗೆ ಉರಿಯುವ ಕಣ್ಣಿವೆ, ಅದರ ಕಣ್ಣುಗಳು ದುಂಡಗಿವೆ ಮತ್ತು ಉರಿಯುವ, ಕೆಂಪಗೆ ಉರಿತಾ ಇರುವ ಹಾಗೆ ಕಾಣಿಸ್ತಾ ಉಂಟು. ಮತ್ತು ಸಾಹುಕಾರನ ಹೆಂಡತಿ ಹೇಳ್ತಾಳೆ, ಹೌದು, ಹೊಳೆಯುವ ಹಲ್ಲಿವೆ. ಅಷ್ಟು ಮಾತ್ರ ಅಲ್ಲ, ಆ ಹಲ್ಲುಗಳು ಹೊಳಿತಾ ಇವೆ, ಎತ್ತಿನ ಹಾಗೆ ಕೊಂಬಿವೆ, ಆದರೆ ದೇವತೆಗಳು ಇಬ್ಬರಿದ್ದಾರೆ. ಸರ್ದಾರ್ನ ಹೆಂಡತಿ ಕೂಡ ಹೇಳ್ತಾಳೆ, ಹೌದೌದು ಕಾಣಿಸ್ತಾ ಉಂಟು, ಅದಕ್ಕೆ ಎತ್ತಿನ ಹಾಗೆ ಕೊಂಬಿವೆ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಹಾಗೆ ಒಬ್ಬರಲ್ಲ ಇಬ್ಬರಿದ್ದಾರೆ, ಗಮನ ಇಟ್ಟುಕೊಳ್ಳಬೇಕು. ಒಬ್ಬರಲ್ಲ ದೇವತೆ ಇರುವಂಥದ್ದು ಇಬ್ಬರು. ದೇವತೆಗಳಾಗಿದ್ದರೆ ನನಗೂ ಕಾಣಿಸಬಹುದಿತ್ತಲ್ಲ. ಮನುಷ್ಯರಿಗೆ ಮಾತ್ರ ದೇವತೆಗಳು ಕಾಣಿಸೋದು, ನಿನಗೆ ದೆವ್ವಭೂತ ಮಾತ್ರ ಕಾಣೋದು ಸಾಧ್ಯ. ಆಗ ಬಳಿಶಂಕರ ಹೇಳ್ತಾನೆ, ಒಂದು ವೇಳೆ ದೇವತೆಗಳಾದರೆ ನನಗೂ ಕಾಣಿಸ್ಬೇಕಿತ್ತಲ್ವ? ನಾನೇನು ತಪ್ಪು ಮಾಡಿದ್ದೇನೆ? ನನಗೆ ಕಾಣಿಸೋದಿಲ್ಲ ಅಂತ ಹೇಳಿ ಅದು ದೇವತೆಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅವಳು ಹೇಳ್ತಾಳೆ, ಮನುಷ್ಯರಿಗೆ ಮಾತ್ರ ದೇವತೆಗಳು ಕಾಣಿಸೋದು, ನಿನ್ನಂಥವನಿಗೆಲ್ಲ. ನೀನೊಬ್ಬ ಬೆಪ್ತಕಡಿ ಮೂರ್ಖ, ನಿನ್ನಂಥವರಿಗೆ ದೆವ್ವಭೂತ ಮಾತ್ರ ಕಾಣಿಸೋದು. ಒಮ್ಮೊಮ್ಮೆ ಪಿಶಾಚಿಗಳು ಈ ರೀತಿ ಆಟ ಆಡೋದಿದೆ. ಭಕ್ತಿಯಿಂದ ಒಮ್ಮೆ ಶಿವನ ಹೆಸರು ತಗೊಂಡು ಆ ಕಡೆ ನೋಡಿ, ನನಗಂತೂ ಬೆಟ್ಟ ಮೇಳೆ ಬಿಟ್ಟು ಇನ್ನೇನು ಕಾಣಿಸಲಿಲ್ಲ, ಏನು ಅನ್ನಿಸಲು ಇಲ್ಲ. ನಿಮ್ಮ ನೋಡಿ ನಗಬೇಕಂತ ಒಂದು ಬಾರಿ ಅನ್ನಿಸಿದ್ದು ನಿಜ. ಒಮ್ಮೊಮ್ಮೆ ಪಿಶಾಚಿಗಳು ಈ ರೀತಿ ಆಟ ಆಡ್ತವೆ. ಸಾಮಾನ್ಯ ನೋಡಿರ್ತೇವೆ, ಕೇಳಿರ್ತೇವೆ ಕಥೆಗಳನ್ನು. ಪಿಶಾಚಿಗಳು ಬಂದಾಗ ಏನೇನೋ ಮಾಯದ ರೀತಿಯಲ್ಲಿ ಆಟ ಆಡುವಂಥದ್ದು ಕಥೆಗಳಲ್ಲಿ. ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ, ಅಲ್ಲೊಂದಿಲ್ಲೊಂದು ಹಾಗೆ ನಡೆಯಿತು ಹೀಗೆ ನಡೆಯಿತು ಅಂತ ಕತೆ ಕೇಳಿದ್ದೇ ಹೊರತು ನಾವು ನಿಜವಾಗ್ಲೂ ನೋಡಿದ್ದಿಲ್ಲ. ಇಲ್ಲಿ ಕತೆಗಾರರ ಪ್ರಕಾರ ದೆವ್ವ ಪಿಶಾಚಿಗಳು ಈ ರೀತಿ ಆಟ ಆಡುವುದಿದೆ. ಅದಕ್ಕೆ ಒಂದ್ಸಲ ದೇವರ ಹೆಸರು ಹೇಳಿ ಆ ಕಡೆ ನೋಡಿ ಎಲ್ಲ ಸರಿಯಾಗುತ್ತದೆ. ನನಗಂತೂ ಬೆಟ್ಟ ಮತ್ತು ಅಲ್ಲಿ ಇರುವಂಥ ಮೇಳೆ ಪೊದೆ ಬಿಟ್ಟು ಬೇರೇನೂ ಕಾಣಿಸಿಲ್ಲ, ಬೇರೇನು ಅನ್ನಿಸ್ಲೂ ಇಲ್ಲ. ಆದರೆ ಒಂದ್ಸಲ ನಿಮ್ಮ ನೋಡಿ ನಗಬೇಕು ಅಂತ ಅನ್ನಿಸ್ತು. ನಿಮ್ಮ ಪರಿಸ್ಥಿತಿ ನೋಡಿ, ಬೆಟ್ಟದಿಂದ ಹಾರಬೇಕು ಅಂತ ನಿಮ್ಮ ಅನಿಸಿದಂಥ ನಿಮಗೆ ಆಸೆ ಬಂತಲ್ವೋ, ಅದನ್ನು ನೋಡಿ ನಗಬೇಕು ಅಂತ ಅನ್ನಿಸ್ತು ಅಂತ. ದೊಡ್ಡ ಮನುಷ್ಯ ಅಲ್ಲವೇ? ತಿಂದ ರೊಟ್ಟಿ ಲೆಕ್ಕ ಕೂಡ ಗೊತ್ತಾಗೋದಿಲ್ಲ, ನಮ್ಮ ನೋಡಿ ನಗಬೇಕನ್ನಿಸ್ತಂತೆ. ನೋಡಿ, ಬೆಪ್ತ ಕಡೆಗೆ ಮನುಷ್ಯರು ಅಂದರೆ ಅಷ್ಟಕ್ಕಷ್ಟೇ. ಎತ್ತಿನ ಜೊತೆಗಿದ್ದಾಗಷ್ಟೇ ಅವನಿಗೆ ಸಂತೋಷವಾಗೋದು. ಯಾಕೆಂದರೆ ಎತ್ತಿಗಿಂತ ತನಗೆ ಜಾಸ್ತಿ ಬುದ್ಧಿ ಇದೆ ಅಂತ ಅವನಿಗೊತ್ತು. ಇವರಿಬ್ಬರಿಗೆ ಸ್ವಲ್ಪ ಸಿಟ್ಟು ಬರ್ತದೆ, ಅತ್ತಿಗೆ ಅಂದಿರಿಗೆ. ಅದಕ್ಕೆ ದೊಡ್ಡ ಮನುಷ್ಯ ಅಲ್ವ ನೀನು, ತಿಂದ ರೊಟ್ಟಿ ಲೆಕ್ಕ ಹಿಡ್ಕೊಳ್ಳಿಕ್ಕೆ ನಿನಗೆ ಆಗೋದಿಲ್ಲ, ಅಂಥದ್ರಲ್ಲಿ ನಮ್ಮಂತಹ ಬುದ್ಧಿವಂತರ ನೋಡಿ ನಗಬೇಕು ಅಂತ ನಿನಗೆ ಅನ್ನಿಸ್ತಾ? ಬೆಪ್ತ ಕಡೆಗೆ ಮನುಷ್ಯರು ಅಂದರೆ ಅಷ್ಟಕ್ಕಷ್ಟೇ. ಅವನು ಖುಷಿ ಪಡೋದು ಪ್ರಾಣಿಗಳ ಜೊತೆಗಿದ್ದಾಗ ಮಾತ್ರ, ನಮ್ಮಂಥ ಮನುಷ್ಯರ ಜೊತೆಗಿದ್ದಾಗ ಅಲ್ಲ. ಯಾಕೆಂದರೆ ಎತ್ತಿಗಿಂತ ತನಗೆ ಜಾಸ್ತಿ ಬುದ್ಧಿ ಇದೆ ಅಂತ ಅವನಿಗೆ ಸ್ವಲ್ಪ ಖುಷಿಯಾಗುತ್ತೆ, ನೆಮ್ಮದಿಯಾಗುತ್ತೆ. ಆದ್ದರಿಂದ ಎತ್ತುಗಳ ಜೊತೆ ಇದ್ದಾಗ ಅವನಿಗೆ ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಅವರಿಬ್ಬರು ಇವನನ್ನು ವ್ಯಂಗ್ಯಭರಿತವಾಗಿ ಚುಚ್ಚುವಂಥದ್ದು. ನೋಡಿ, ನಾನು ದಡ್ಡ ಇರಬಹುದು, ಆದ್ದರಿಂದ ನೀವೇನು ಹೇಳುತ್ತೀರಿ ಅಂತ ಅರ್ಥವಾಗಲಿಲ್ಲ. ಅರ್ಥವಾದರೂ ನಾನು ಒಪ್ಪೋದಿಲ್ಲ. ಆಯ್ತಲ್ಲ, ನನಗನ್ನಿಸಿದ್ದನ್ನು ಹೇಳಿದ್ದೇನೆ. ನಿಮಗೆ ನಂಬಿಕೆ ಬರದಿದ್ದರೆ ಸೀದಾ ನೀವು ನರಕಕ್ಕೆ ಹೋಗಬಹುದು. ಕೆಲಸಕ್ಕೆ ತೊಡಗುವನು. ಬೋಳಿಶಂಕರ ಹೇಳ್ತಾನೆ, ನನಗೆ ಅನಿಸಿದ್ದನ್ನು ಹೇಳಿದ್ದೇನೆ, ನಾನು ದಡ್ಡ ಇರಬಹುದು. ಆದ್ದರಿಂದ ನೀವೇನು ಹೇಳಿದಿರಿ ನನಗೆ ಅರ್ಥ ಆಗಲ್ಲ. ನೀವು ಪಿಶಾಚಿ ದೇವತೆಗಳು ಹಾಗೆ ಕಾಣಿಸ ಹೀಗೆ ಕಾಣಿಸ ಅಂತ ಹೇಳ್ತೀರಲ್ಲ, ನಾನು ದಡ್ಡ, ನನಗೆ ಅರ್ಥ ಆಗೋದಿಲ್ಲ. ನನಗೆ ಅನಿಸಿದ್ದನ್ನು ಹೇಳಿದ್ದೇನೆ, ನಿಮಗೆ ಅನಿಸಿದ್ದು ನೀವು ಹೇಳಿದ್ದೀರಿ. ನಾನು ಹೇಳಿದ್ದು ನಿಮಗೆ ಇಷ್ಟ ಆಗದಿದ್ದರೆ ನೀವು ಹೋಗಬಹುದು ಅಂತ, ನೀವು ಸೀದಾ ನರಕಕ್ಕೆ ಹೋಗಬಹುದು ಅಂತ ಹೇಳ್ತಾನೆ. ನೀವು ಅಂದುಕೊಂಡದೇ ಸತ್ಯ ಅಂತ ಆದರೆ ನೀವು ಅದನ್ನು ತಪ್ಪು ಅಂತ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ನನಗೇನಾಗಬೇಕು, ನೀವು ನರಕಕ್ಕೆ ಹೋಗಿ ಅಂತ ಅವ ತನ್ನ ಕೆಲಸದಲ್ಲಿ ತೊಡಗುತ್ತಾನೆ. ಅವ ಸಮಯ ವ್ಯರ್ಥ ಮಾಡುವಂತಹ ವ್ಯಕ್ತಿಯಲ್ಲ. ಈ ರೀತಿ ಅವನು ತನ್ನ ಕೆಲಸದ ಕಡೆಗೆ ಗಮನ ಹರಿಸ್ತಾನೆ. ಇಲ್ಲಿ ನಾವು ಗಮನಿಸುವಂಥದ್ದು ಏನು ಅಂತ ಹೇಳ್ಕೊಂಡು ಬಿಟ್ಟರೆ, ಅಣ್ಣಂದಿರಿಬ್ಬರು ಕೂಡ
ತಾವು ಬುದ್ಧಿವಂತರು, ತಾವು ನಿಜವಾದ ಬದುಕನ್ನು ಬದುಕುವವರು ಅಂತ ತಿಳ್ಕೊಂಡಿದ್ದಾರೆ. ಅವರ ಪ್ರಕಾರ ಬೋಳೆ ಶಂಕರ ಮೂರ್ಖ ಮತ್ತು ಹೇಗೆ ಬದುಕಬೇಕು ಅಂತ ಗೊತ್ತಿಲ್ಲದವನು. ಅದೇ ಬೋಳೆ ಶಂಕರನ ಪ್ರಕಾರ ಈ ಅಣ್ಣಂದಿರು ಬದುಕುವಂಥ ಬದುಕು ಅದೊಂದು ಕೆಟ್ಟ ಬದುಕು, ಅದು ಸರಿ ಇಲ್ಲ ಅವರು ಬದುಕುವಂಥದ್ದು. ಬದುಕು ಅಂದರೆ ಈ ರೀತಿ ಇರಬೇಕು, ಪ್ರಕೃತಿ ಜೊತೆ ಬೆರೆತು ಬಾಳಬೇಕು, ಸದಾ ಕೆಲಸ ಮಾಡ್ತಾ ಇರಬೇಕು, ದುಡಿಬೇಕು, ತಿನ್ನಬೇಕು, ಈ ರೀತಿಯಾದಂಥ ಬದುಕು. ಆದ್ದರಿಂದ ಅಣ್ಣ ತಮ್ಮಂದಿರಾದರೂ ಕೂಡ ಅವರ ಸ್ವಭಾವಗಳು ತದ್ವಿರುದ್ಧವಾಗಿದ್ದು, ಅದಕ್ಕೆ ಸರಿಯಾಗಿ ಆ ಅಣ್ಣಂದಿರ ಇಬ್ಬರು ಹೆಂಡತಿಯಂದಿರು ಕೂಡ ಅವರಿಗೆ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವವರಾಗಿದ್ದರು. ಗಂಡಂದಿರು ಸರಿ ಇಲ್ಲದ್ರೆ ಹೆಂಡತಿಯರು ಸರಿ ಇದ್ದರೂ ಏನಾದರೂ ಅವರನ್ನು ಸರಿ ಮಾಡುವ ಸಾಧ್ಯತೆ ಇದೆ. ಆದರೆ ಇಲ್ಲಿ 4 ಜನ ಕೂಡ ಒಂದೇ ರೀತಿ ಇದ್ದಾರೆ, ಇವನೊಬ್ಬ ಮಾತ್ರ ವಿಭಿನ್ನವಾಗಿರುವಂಥದ್ದು. ಆದ್ದರಿಂದ ಆ ರೀತಿ ವಿಭಿನ್ನವಾಗಿರುವಂಥವರು ಒಟ್ಟಿಗೆ ಒಂದೇ ಅಭಿಪ್ರಾಯಕ್ಕೆ ಬರುವಂಥದ್ದು ಅಸಾಧ್ಯ. ಇಲ್ಲಿ ಕೂಡ ಅದೇ ಆಗಿರುವಂಥದ್ದು. ಹಾಗಾದರೆ ಮುಂದಕ್ಕೆ ಏನಾಗುತ್ತೆ ಪರಿಸ್ಥಿತಿ, ಇದರಿಂದ ಏನೇನು ವಿಚಾರಗಳಾಯಿತು ಅನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ನೋಡುವ. ಇವತ್ತಿಗೆ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. Don't forget to like our video and subscribe our YouTube channel for all the updates.